ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀ ವಿಷ್ಣುತೀರ್ಥ ಗುರುಭ್ಯೋ ನಮಃ. ಭಗವಂತ ಪರಮಾತ್ಮ ಕೃಷ್ಣ ಅವನ ಲೀಲೆಗಳಿಂದ ಒಂದೊಂದು ಸಂದೇಶಗಳನ್ನು ಕೊಡ್ತಾ ಮುಂದೆ ಪ್ರತಿ ವರ್ಷವೂ ಕೂಡ ನೈವೇದ್ಯ ಅಂತ ಇಂದ್ರನಿಗೆ ಒಂದು ಹೋಮವನ್ನು ಮಾಡಿ ಕೊಡ್ತಾ ಇದ್ರಂತೆ. ಬೆಳೆ ಬಂದಾಗ ಗೋಪಾಲಕರೆಲ್ಲ ಸೇರಿಕೊಂಡು ಇದು ಇಂದ್ರನಿಗೆ ಕೊಡಬೇಕಾದ ನೈವೇದ್ಯ ಅಂತ ಅವನಿಗೆ ನೈವೇದ್ಯ ಕೊಡಲಿಕ್ಕೆ ಅಂತ ಹೋಗ್ತಿದ್ರು. ಆದರೆ ಕೃಷ್ಣ ಏನು ಮಾಡಿದ? ಭಗವಾನಪಿ ತತ್ರೈವ ಬಲದೇವೇನ ಸಂಯುತಃ ಅಪಶ್ಯನ್ ನಿವಸನ್ ಗೋಪಾನ್ ಇಂದ್ರಯಾಗ ಕೃತೋದ್ಯಮಾನ್. ಇಂದ್ರನಿಗೆ ಯಜ್ಞವನ್ನು ಮಾಡಿ ಈ ಹೋಮದಲ್ಲಿ ಇಂದ್ರನಿಗೆ ಸಮರ್ಪಣೆ ಮಾಡಬೇಕು ಅಂತ ವಿಚಾರ ಮಾಡಿದರು. ಅದಕ್ಕೆ ಇವನು ಬಂದು ಕೃಷ್ಣ ಬಂದು ಹೇಳಿದಂತೆ, ಅಪ್ಪ ಇಂದ್ರನಿಗೆ ಯಾಕೆ ನೈವೇದ್ಯ ಕೊಡ್ತಾ ಇದ್ದೀರಿ? ಯಾಕೆ? ಕಥ್ಯತಾಮೇ ಪಿತಕ್ಕೋಯಂ ಸಂಭ್ರಮೋವಾ ಉಪಾಗತಃ. ಯಾಕಿಷ್ಟು ಸಂಭ್ರಮದಿಂದ ಉತ್ಸವವನ್ನು ಮಾಡುತ್ತಿದ್ದೀರಿ? ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಿ? ಅದಕ್ಕೆ ನಂದ ಹೇಳಿದ, ಪರ್ಜನ್ಯೋ ಭಗವಾನೀಂದ್ರೋ ಮೇಘಾಸ್ತಸ್ಯಾತ್ಮಮೂರ್ತಯ. ಈ ಮಳೆಯ ದೇವತೆ ಅಂತಂದರೆ ಇಂದ್ರ. ಅವನೇ ನಮಗೆ ಪ್ರತಿ ಬಾರಿ ಮಳೆಯನ್ನು ಕೊಟ್ಟು ಬೆಳೆಯನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಒಂದು ಕೃತಜ್ಞತಾ ರೂಪದಿಂದ ಅವನಿಗೆ ಸಮರ್ಪಣೆ ಮಾಡ್ತೇನೆ ನಾನು ಅಂತ. ಸಮರ್ಪಣೆ ಮಾಡುತ್ತೇನೆ ಅಂದರೆ ಭಗವಂತ ಹೇಳುತ್ತಾನೆ, ಅಸ್ತಿ ಚೇದ್ ಈಶ್ವರ ಕಶ್ಚಿತ್ ಫಲರೂಪಸ್ಸ ಕರ್ಮಣಃ
ಕರ್ತಾರಂ ಭಜತೆ ಸೋಪಿ ನಕ್ಯಕರ್ತು ಪ್ರಭುರ್ಹಿ ಸಹ. ಯಾವಾಗಲೂ ಕೂಡ ಪ್ರಮುಖನಾದಂಥ ದೇವತೆ ಯಾರಿರ್ತಾನೋ ಅವನ ಆರಾಧನೆ ಮಾಡಬೇಕು. ಅದನ್ನು ಬಿಟ್ಟು ಅಪ್ರಮುಖರಾದಂಥ ಅಮುಖ್ಯ ವ್ಯಕ್ತಿಗಳು ಯಾರಿರ್ತಾರಲ್ಲ ಅವರನ್ನು ಆರಾಧನೆ ಮಾಡುವಂಥದ್ದಲ್ಲ. ಹೂಯಂತಾಂ ಅಗ್ನಯ ಸಮ್ಯಕ್ ಬ್ರಾಹ್ಮಣೈ ಬ್ರಹ್ಮವಾದಿಭಿ. ವೇದ ಓದಿದಂಥ ಬ್ರಾಹ್ಮಣರು ಅಗ್ನಿಗಳಲ್ಲಿ ಚೆನ್ನಾಗಿ ಹೋಮ ಮಾಡಲಿ, ಎಲ್ಲ ಓಕೆ. ಆದರೆ ಇದನ್ನೆಲ್ಲ ಮಾಡಿ ಪರಮಾತ್ಮನಿಗಲ್ವಾ ಸಮರ್ಪಣೆ ಮಾಡಬೇಕು. ಅದನ್ನು ಬಿಟ್ಟು ಇಂದ್ರನಿಗೆ ಯಾಕೆ ಸಮರ್ಪಣೆ ಮಾಡ್ತೀರಿ ಅಂತ ಭಗವಂತ ಹೇಳಿದ. ಆಮೇಲೆ ಮತ್ತೆ ಹಾಗಾದ್ರೆ ಏನು ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾನೆ ಪರಮಾತ್ಮ, ಇದೆಲ್ಲ ನೀವು ಬಿಟ್ಟು ಬಿಡ್ರಿ, ನಾನು ಹೇಳಿದಂತೆ ಮಾಡ್ರಿ. ಗೋವರ್ಧನ ಪರ್ವತ ಏನಿದೆ ಅಲ್ವಾ, ಆ ಗೋವರ್ಧನ ಪರ್ವತಕ್ಕೆ ಸಮರ್ಪಣೆ ಮಾಡ್ರಿ. ಯಾಕೆಂದರೆ ನಮಗೆಲ್ಲ ಆಹಾರವನ್ನು ಕೊಡ್ತಾ ಇರುವಂತಹದ್ದು ಆ ಗೋವರ್ಧನ ಪರ್ವತ. ಏನು ಗೋವುಗಳಿದ್ದಾವೆ, ಗೋವುಗಳೆಲ್ಲವೂ ಕೂಡ ಹುಲ್ಲನ್ನು ಮೇಯಬೇಕು. ಆ ಹುಲ್ಲು ಮೇಯಬೇಕು ಅಂತಾದರೆ ಕಲ್ಪದ್ರುಮದಂತೆ ನಮಗೆಲ್ಲ ಹುಲ್ಲನ್ನು ಕೊಡ್ತಾ ಇರುವಂತಹದ್ದು ಗೋವರ್ಧನ ಪರ್ವತ. ಆ ಹಸಿರು ಹುಲ್ಲನ್ನೆಲ್ಲ ತಿಂದು ನಮಗೆಲ್ಲರಿಗೂ ಕೂಡ ಗೊಬ್ಬರವನ್ನು ಕೊಡ್ತಾ ಇರತಕ್ಕಂಥದ್ದು ಹಸು. ಹಾಗಾಗಿ ಮತ್ತು ಮಳೆ ಬಿದ್ದರೂ ಕೂಡ ಅದೆಲ್ಲ ಪರ್ವತದ ಮೇಲೆ ಬಿದ್ದು ನಮ್ಮಲ್ಲಿ ಬರ್ತಾ ಇದೆ. ಹಾಗಾಗಿ ಪರ್ವತ ನಮಗೆ ಕೊಡ್ತಾ ಇದೆ. ಆದ್ದರಿಂದಾಗಿ ನಾವು ಪರ್ವತಕ್ಕೇನೆ ನೈವೇದ್ಯ ಮಾಡಬೇಕು, ಇಂದ್ರನಿಗೆ ಮಾಡಬಾರದು ಅಂತ ಕೃಷ್ಣ ಹೇಳಿದ. ಇಂದ್ರನಿಗೆ ನೈವೇದ್ಯ ಮಾಡಬಾರದು, ನಾವಿದಕ್ಕೆ ಮಾಡೋಣ ಅಂತ. ಗವಳಿಗಳಿಗೆ ಗೋವರ್ಧನಾದ್ರಿ ಹೇಮಾದ್ರಿ ಕಲ್ಪದ್ರುಮವು. ಹಸಿರು ಹುಲ್ಲು ಹಸುಗಳಿಗೆ ಉಸಿರು, ಅದಕ್ಕಿಲ್ಲ ಇಲ್ಲಿ ಶ್ರಮವು. ಯಾವ ಶ್ರಮ ಇಲ್ಲದೇನೆ ನಾವು ಬೆಳೀತಾ ಇಲ್ಲ ಹುಲ್ಲು, ಎಲ್ಲ ಗೋವರ್ಧನ ಪರ್ವತವೇ ಕೊಡ್ತಾ ಇದೆ. ಹಾಗಿರುವಾಗ ದರೆಯೇ ತಾಯಿ ಈ ಗಿರಿಯೇ ತಂದೆ, ಇವರಿಂದ ಗೋಪಕುಲಕ್ಕೆ ಗ್ರಾಸ ವಾಸ ಕರು ಗೋವಿಕಾಸ ಉಲ್ಲಾಸ ನಮ್ಮ ಜನಕ್ಕೆ. ಎಲ್ಲ ನಮಗೆಲ್ಲರಿಗೂ ಕೂಡ ಉಲ್ಲಾಸ ಸಿಗ್ತಾ ಇರುವಂತಹದ್ದೇ, ಹಸುಗಳಿಗೆ ಗ್ರಾಸ ಸಿಗ್ತಾ ಇರುವಂತಹದ್ದು ಎಲ್ಲ ಪರ್ವತದಿಂದ. ಆದ್ದರಿಂದ ಪರ್ವತಕ್ಕೆ ಮಾಡಬೇಕು ನೈವೇದ್ಯ ಅಂತ ಕೃಷ್ಣ ಹೇಳಿದ. ಇವನು ಹೇಳ್ತಾನೆ, ನಂದಗೋಪ ಕೃಷ್ಣ, ನೀನು ಹೊಸ ಹೊಸ ಸಂಪ್ರದಾಯಗಳನ್ನೆಲ್ಲ ಹುಟ್ಟಾಕಬೇಡವೋ. ಇಲ್ಲಿ ತನಕಲೂ ಕೂಡ ನಮಗಿದೊಂದು ಸಂಪ್ರದಾಯದಂತೆ ಬಂದಿದೆ, ಇಂದ್ರನಿಗೆ ನೈವೇದ್ಯ ಕೊಡ್ತಿದ್ದೀವಿ. ನೀನು ಹೇಳ್ದಂಗೆ ಏನಾದರೂ ಕೂಡ ಗೋವರ್ಧನ ಪರ್ವತಕ್ಕೆ ಕೊಟ್ಟುಬಿಟ್ವಿ ಅಂತಾದರೆ ಏನಾದರೂ ಅನರ್ಥ ಆದರೆ ಏನು ಮಾಡಬೇಕು? ಭಗವಂತ ಹೇಳ್ತಾನೆ, ಸಂಪ್ರದಾಯ ಸಂಪ್ರಾಪ್ತ ಹಬ್ಬ ಹರಿದಿನದಿ ಹರುಷ ಹಬ್ಬಿ. ಉತ್ಸವಾದಿ ಆಚರಿಸುತ್ತಿಹರು ಉತ್ಸಾಹದಿಂದ ಉಬ್ಬಿ. ವರುಷ ವರುಷ ಮಳೆ ಬೆಳೆಗಳಿಳೆಗೆ ಕರುಣಿಸುವ ದೇವಾನಂದು. ಹರುಷದಿಂದ ಪೂಜಿಸುವರಿಂದ್ರನನು ವರುಷ ದೇವನೆಂದು. ಅವನೇ ನಮ್ಮ ವರ್ಷದ ದೇವತೆ ಅಂತ ಹೇಳಿದರೆ ಪರಮಾತ್ಮ ಹೇಳಿದ, ನಮಗೆಲ್ಲ ಕೊಡ್ತಾ ಇರುವಂತಹದ್ದು ಗೋವರ್ಧನ ಪರ್ವತ, ಅದಕ್ಕೆ ಕೊಡಬೇಕು. ಯಾರು ಕೇಳಲಿಲ್ಲ. ಕೃಷ್ಣ ಹೇಳಿದ, ನೀವು ಗೋವರ್ಧನ ಪರ್ವತಕ್ಕೆ ಏನಾದರೂ ನೈವೇದ್ಯ ಮಾಡಿದರೆ, ಇಲ್ಲಿ ತನಕ ನೀವು ನೈವೇದ್ಯಗಳನ್ನು ಬೇಕಾದಷ್ಟು ಮಾಡಿದ್ದೀರಿ. ನೀವು ಮಾಡಿದಾಗ ಇಂದ್ರ ಯಾವತ್ತಾದರೂ ಒಂದು ದಿವಸವಾದರೂ ಕೂಡ ಬಂದು ನೈವೇದ್ಯ ಸ್ವೀಕಾರ ಮಾಡಿದ್ದಾನ ಅಂತ ಕೇಳಿದ. ಇಲ್ಲ. ಹಾಗಾದರೆ ನಾನು ಹೇಳ್ತೀನಿ ಕೇಳಿ, ನೀವೆಲ್ಲರೂ ಕೂಡ ಮಾಡಿದ ನೈವೇದ್ಯವನ್ನು ತಂದು ಗೋವರ್ಧನ ಪರ್ವತದ ಎದುರಲ್ಲಿ ಇಡ್ರಿ. ಅದನ್ನು ಇಟ್ರಿ ಅಂತಾದರೆ ಅದನ್ನೆಲ್ಲ ತಿನ್ನಲಿಕ್ಕೆ ಅಂತ ಗೋವರ್ಧನ ಪರ್ವತ ಏನಿದೆ ಅಲ್ವಾ, ಆ ಪರ್ವತವೇನೇ ಎರಡು ಭಾಗವಾಗಿ ಬಾಯಿ ತೆಗೆದಂತೆ ತೆಗೆದು ಎಲ್ಲ ತಗೊಳ್ಳುತ್ತದೆ ಅಂತಂದ ಕೃಷ್ಣ. ಇದನ್ನು ಹೇಳಿದ ಕೂಡಲೇ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಯಿತು. ಏನೋ ಕೃಷ್ಣ ಇದು ವಿಚಿತ್ರ ಹೇಳ್ತಿದ್ದೀಯಲ್ಲ ಅಂತ. ಅಂದರೆ ಮತ್ತೆ ಸುಮ್ಮನೆ ಏನಾದರೂ ಹೇಳಿದರೆ ನಂಬಲ್ಲಲ್ಲ, ಅದಕ್ಕೇನಾದರೂ ಒಂದು ಸ್ವಲ್ಪ ಹೊಸದಿರಲಿ ಅಂತ ಹೇಳ್ತೀನಿ ಅಂದ ಕೃಷ್ಣ. ನೀವೇನಾದರೂ ದೇವರಿದ್ದಾನಲ್ಲಿ ಗಣಪತಿ ಕೂಡಿಸ್ಯಾರೆ ನೋಡ್ರಿ ಅಂತಂದ್ರೆ ಯಾರು ನೋಡ್ತಾರೆ? ಇಲ್ಲ, ಗಣಪತಿ ಹಾಲು ಕುಡಿತಾನೆ ಅಂದರೆ ಕ್ಯೂ ನಿಂತು ಬಿಡ್ತಾರೆ. ಹಾಗೆ ಪರಮಾತ್ಮ ಹೇಳಿದ, ಏನಾದರೂ ಒಂದು ಇರಬೇಕು ಅಂತ ಹೇಳಿನಿ. ಆಯಿತು ಅಂತ ಎಲ್ಲರೂ ಕೂಡ ಬಂದ್ರಂತೆ. ಬಂದು ಪರಮಾತ್ಮ ಕೃಷ್ಣ ಹೇಳಿದ ಅಂತ ಕೃಷ್ಣನ ಮಾತನ್ನು ಕೇಳಿ, ಕೃಷ್ಣ ಕೃಷ್ಣ ಮಹಾಭಾಗ ತ್ವನ್ನಾತಂ ಗೋಕುಲಂ ಪ್ರಭೋ, ಅದಕ್ಕೆಲ್ಲ ಬಂದು ಕೃಷ್ಣ ನೀನು ಹೇಳಿದ್ದೀಯಲ್ಲ ಅಂತ, ನೀನೇ ನಮ್ಮ ರಕ್ಷಕ ಅಂತ ಅಂದ್ಕೊಂಡು ಕೊಡ್ತಾ ಇದ್ದಾರಂತೆ, ನೈವೇದ್ಯವನ್ನು ಕೊಡ್ತಾ ಇದ್ದಾರೆ.
ಆ ಪರ್ವತವು ಕೂಡ ಎಲ್ಲ ನೈವೇದ್ಯವನ್ನು ನುಂಗಿಬಿಡ್ತು. ಎಲ್ಲವನ್ನು ನುಂಗಿದಾಗ ಆಗೇನಾಯಿತು, ಕೃಷ್ಣ ಇದನ್ನು ಮಾಡಿಸಿದ ಅಂತ ಇಂದ್ರನಿಗೆ ಗೊತ್ತಾಯಿತು. ಗೊತ್ತಾಗಿ ಅವನೇನು ಮಾಡಿದನಂತೆ, ಪ್ರಳಯ ಕಾಲದ ಮಳೆಗಳಿರ್ತದಲ್ಲ, ಪ್ರಳಯ ಕಾಲದಲ್ಲೊಂದು ಮಳೆ ಬರುತ್ತದೆ, ಅದಕ್ಕೆ ಅಭಿಮಾನಿ ದೇವತೆಗಳಿರ್ತಾರೆ, ಅವರಿಗೆಲ್ಲ ಆಜ್ಞೆ ಮಾಡಿದನಂತೆ ಈ ಇಂದ್ರ. ಆಜ್ಞೆ ಮಾಡಿ ಈ ನನಗೆ ಕೊಡಬೇಕಾದ ನೈವೇದ್ಯವನ್ನು ಈ ದನ ಕಾಯೋ ಹುಡುಗನ ಮಾತನ್ನು ಕೇಳಿ ಎಲ್ಲ ಪರ್ವತಕ್ಕೆ ಕೊಟ್ಟಿದ್ದಾರೆ. ಜೋರು ಮಳೆ ಬರೆಸ್ರು ನೀವು, ಆ ನಂದಗೋಕುಲ ವೃಂದಾವನ ಕೊಚ್ಚಿ ಹೋಗಬೇಕು ಅಂತಂದ. ಆಯಿತು ಅಂತ ಮಳೆ ಬರೆಸಿದ್ರು ನೋಡಿ. ವೇಪಮಾನ ಭಗವತಃ ಪಾದಮೂಲಮುಪಾಯಯು, ಎಲ್ಲ ಕೃಷ್ಣನ ಪಾದಕ್ಕೆ ಬಂದು ಸೇರ್ಕೊಂಡ್ರಂತೆ. ಕೃಷ್ಣ ಏನೋ ಇದು ನೀನು ಹೇಳಿದೆ ಅಂತ ಮಾಡಿದ್ವಲ್ಲೋ, ಆದರೆ ಎಲ್ಲ ಹಾಳಾಯ್ತಲ್ಲೋ, ಇಂದ್ರನಿಗೆ ಸಿಟ್ಟು ಬಂತಲ್ಲೋ, ನಮ್ಮ ಕತೆ ಮುಗೀತು ಅಂತ. ಅದಕ್ಕೆ ಭಗವಂತ ಹೇಳಿದ, ನನ್ನನ್ನು ನಂಬಿದರೆ ನಿಮಗೆ ಕೆಡುಕಿಲ್ಲ, ನಂಬಿ ಕೆಟ್ಟವರಿಲ್ಲವೋ, ಬನ್ನಿ ನಾನಿದ್ದೇನೆ ಅಂತ ಪರಮಾತ್ಮ ತ್ರಾತುಮರ್ಹಸಿ ದೇವಾನ್ನಹ ಕುಪಿತಾತ್ ಭಕ್ತವತ್ಸಲ, ನೀನೇ ರಕ್ಷಣೆ ಮಾಡಬೇಕು ಕೃಷ್ಣ ಅಂತಲೇ ಬಂದೀವಿ ನಿನ್ನ ಹತ್ರಕ್ಕೆ ಅಂತ ಎಲ್ಲ ಕೂತಿರುವಾಗ ಭಗವಂತ ಗೋವರ್ಧನ ಪರ್ವತವನ್ನು, ಅದು ಎಷ್ಟು ದೊಡ್ಡದಿತ್ತು ಅಂದರೆ ಆ ಪರ್ವತ ಹಿಂಗೆ ಅಡ್ಡವಾಗಿ ನೋಡಿದ್ರೆ 300 ಕಿಲೋಮೀಟ್ರ್ ಇತ್ತಂತೆ, ಉದ್ದವಾಗಿ ನೋಡಿದ್ರು 300 ಕಿಲೋಮೀಟ್ರ್ ಇತ್ತು. ಅಷ್ಟು ದೊಡ್ಡದಾದಂಥ ಪರ್ವತವನ್ನು ಭಗವಂತ ಅನಾಯಾಸವಾಗಿ ಕಿರುಬೆರಳಲ್ಲಿ ಎತ್ತಿಬಿಟ್ಟನಂತೆ. ದೇವರು ಕಿರುಬೆರಳಲ್ಲೇ ಎತ್ತಿಬಿಟ್ಟ ಪರಮಾತ್ಮ. ಆಗ ಇತ್ಯುಕ್ತೈಕೇನ ಹಸ್ತೇನ ಕೃತ್ವಾ ಗೋವರ್ಧನಾಚಲಂ ದದಾರ ಲೀಲಯಾ ಕೃಷ್ಣ ಶತ್ರಾಕಮಿವ ಬಾಲಕಃ. ಪರಮಾತ್ಮ ಕೂಡಲೇ ಏನು ಮಾಡಿದ್ನಂತೆ, ಆ ಪರ್ವತ ಎತ್ತಿ ನಿಂತ ನೋಡಿ, ಕಿರುಬೆರಳಲ್ಲಿ ಎತ್ತಿ ನಿಂತ ಕೂಡಲೇ ಎಲ್ಲರನ್ನೂ ಕೂಡ ಒಳಗೆ ಬನ್ನಿ ಅಂತ ಕರ್ಕೊಂಡ. ನಿಮ್ಮ ಮೇಲೆ ಒಂದು ಮಳೆ ಹನಿ ಬೀಳಲ್ಲ, ಹಾಗೆ ಮಾಡ್ತೀನಿ ಬನ್ನಿ ಅಂತ ಕರ್ಕೊಂಡು ನಿಲ್ಲಿಸ್ಕೊಂಡ. ಎಲ್ಲರ ರಕ್ಷಣೆ ಮಾಡಿದ್ನಂತೆ ದೇವರು, ಎಲ್ಲರ ರಕ್ಷಣೆ. ಆ ಗೋವರ್ಧನ ಪರ್ವತವನ್ನೆತ್ತಿದಾಗ ಅಲ್ಲಿರೋರಿಗೇನೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಆನಂದವನ್ನು ಕೊಟ್ಟನಂತೆ ಪರಮಾತ್ಮ, ಒಬ್ಬೊಬ್ಬರಿಗೆ ಒಂದೊಂದು ಆನಂದ. ಕೃಷ್ಣ ಈ ಯಶೋದೆ ಇದ್ಲಂತೆ, ಯಶೋದೆ ಬರೋದಂತೆ, ಬಂದು ಕೆಳಗಡೆ ನಿಂತವ್ರು ಯಾರ್ಯಾರು ಪರ್ವತದ ಕೆಳಗೆ ನಿಂತಿದ್ದಾರೋ ಎಲ್ಲರತ್ರೂ ಹೋಗೋದು, ಹೋಗಿ ಹೇಳಿ ಬರ್ತಿದ್ಲಂತೆ. ಆ ಬೆಟ್ಟ ಹಿಡ್ಕೊಂಡನಲ್ಲ ಕಿರುಬೆರಳಲ್ಲಿ, ಯಾರು ಗೊತ್ತಾ ನಿಮಗದು ಅಂತ, ಗೊತ್ತು ಅಂದ್ರೂ ಬಿಡೋದಿಲ್ಲ, ನನ್ನ ಮಗ ಅಂತ ಹೇಳ್ತಿದ್ಲಂತವಳು. ಅವಳಿಗೆ ಮಗ ಅಂತ ಹೇಳ್ಕೊಳ್ಳೋದ್ರಲ್ಲಿ ಒಂದು ಸಂತೋಷ ಇತ್ತು. ಇನ್ನು ಆ ಕಡೆಯಿಂದ ಕೆಲವು ವಯಸ್ಸಾದಂತಹ ವಯಸ್ಕರು, ಅಂದರೆ ತುಂಬ ವಯಸ್ಸಾದ ವೃದ್ಧರೆಲ್ಲ ಬಂದಿದ್ದರು. ಅವರೆಲ್ಲ ಬಂದವರೆಲ್ಲರೂ ಕೂಡ ಬರುವಾಗಲೇ ಸ್ವಲ್ಪ ನಡಿಲಿಕ್ಕೆ ಕಷ್ಟ ಅಂತ ಅಂದ್ಕೊಂಡು ಒಂದು ವಾಕಿಂಗ್ ಸ್ಟಿಕ್ಕನ್ನು ಹಿಡ್ಕೊಂಡು ಬಂದಿದ್ರಂತೆ. ಆ ವಾಕಿಂಗ್ ಸ್ಟಿಕ್ಕನ್ನು ಹಿಡ್ಕೊಂಡು ಬಂದಿದ್ರಲ್ಲ, ವಾಕಿಂಗ್ ಸ್ಟಿಕ್ಕು ನೋಡಿದರು, ಕೃಷ್ಣ ಸಣ್ಣ ಕಿರುಬೆರಳಲ್ಲಿ ಹಿಡ್ಕೊಂಡಿದ್ದಾನೆ. ಅಕಸ್ಮಾತ್ ಏನಾದರೂ ಸ್ಲಿಪ್ಪಾಗಿ ಕೆಳಗೆ ಬಿತ್ತು ಅಂತಾದರೆ ಪರ್ವತ, ನಾವಿಲ್ಲೇ ನಜ್ಗುಜ್ಜಾಗಿ ಬಿಡ್ತೀವಲ್ಲ, ಅದಕ್ಕೆ ಕೃಷ್ಣನಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ ಎಲ್ಲರೂ ಸೇರ್ಕೊಂಡು ಏನು ಮಾಡಿದ್ರಂತ, ಆ ವಾಕಿಂಗ್ ಸ್ಟಿಕ್ಕನ್ನು ಹಿಂಗೆ ಬ್ಯಾಲೆನ್ಸ್ ಹಿಡ್ಕೊಂಡ್ರಂತೆ. ಎಲ್ಲ ಹಿಡ್ಕೊಂಡ್ರು. ಎಷ್ಟೊತ್ತು ಹಿಡಿಲಿಕ್ಕೆ ಆಗ್ತದೆ ಅದನ್ನು? ಒಂದು 5 ನಿಮಿಷ ಹಿಡ್ಕೊಂಡ್ರು. ಅಯ್ಯೋ ಕೈ ಸೋತೋಯ್ತು, ಇನ್ನಾಗಲ್ಲ ನಮಗೆ ಅಂತ ಕೆಳಗೆ ಬಿಟ್ಟು, ಕೃಷ್ಣ ನಿನ್ನ ಪಾದದ ಬುಡದಲ್ಲಿದ್ದೀವೋ, ಏನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು ಅಂತ ಅವರಿಗೆ ಆ ಭಾವನೆಯನ್ನು ಕೊಟ್ಟನಂತೆ ಪರಮಾತ್ಮ. ಇನ್ನು ಕೆಲವರು ವಯಸ್ಸಿಗೆ ಬಂದ ಹುಡುಗಿಯರಿದ್ದರು, ಕನ್ಯೆಯರು. ಆ ಕನ್ಯೆಯರೆಲ್ಲರೂ ಕೂಡ ಕೃಷ್ಣನನ್ನೇ ನೋಡ್ತಾ ಇದ್ರಂತೆ, ಕೃಷ್ಣನನ್ನೇ ನೋಡ್ತಿದ್ರು. ಯಾಕೆ ಅಂತಂದರೆ ಅವರೆಲ್ಲ ಅಂದುಕೊಂಡ್ರು, ಎಲ್ಲ ಕೃಷ್ಣ ಮಳೆ ಬಂತು ಅಂದು ಕೂಡಲೇ ಪರ್ವತವನ್ನೇ ಎತ್ತಿಬಿಟ್ಟಿಯಲ್ಲೋ, ಏನು ಅದ್ಭುತನೋ. ಜೀವನದಲ್ಲಿ ಏನಾದರೂ ಕಷ್ಟ ಅಂತಂದರೆ ಏನು ಬೇಕಾದರೂ ಮಾಡಿ ಕಷ್ಟ ಪರಿಹಾರ ಮಾಡಿಬಿಡ್ತಿ, ಆದ್ದರಿಂದ ಜೀವನದಲ್ಲಿ ಗಂಡ ಅಂತಿದ್ರೆ ನಿನ್ನಂಥವನೇ ಇರಬೇಕು ನೋಡು ಅಂತ ಎಲ್ಲರೂ ಕೃಷ್ಣನ್ನೇ ನೋಡ್ತಿದ್ರಂತೆ. ಕಷ್ಟವೇ ಇಲ್ಲದಂತೆ ನೋಡ್ಕೋತಿ ನೀನು ಅಂತ ಎಲ್ಲರೂ ಕೃಷ್ಣನನ್ನು ನೋಡ್ತಾ ಇರುವಾಗ, ಆಗ ಹುಡುಗರೆಲ್ಲ ಅಂದುಕೊಂಡ್ರಂತೆ, ಎಲ್ಲ ಕೃಷ್ಣ ನಿನ್ನಿಂದಾಗಿ ನಮಗೆಲ್ಲ ಅವ್ಯವಸ್ಥೆ ಆಗ್ತಾ ಇದೆಯೋ, ಎಲ್ಲ ಹುಡುಗಿಯರು ನಿನ್ನನ್ನೇ ನೋಡ್ತಿದ್ದಾರೆ ಅಂದರೆ ಹಾಗಾದ್ರೆ ನಮಗೇನು ಬ್ರಹ್ಮಚರ್ಯವೇ ಗತಿನ, ಹಾಗಾದರೆ ನಮ್ಮನ್ನು ಮದುವೆ ಮಾಡಿಕೊಳ್ಳೋರು ಯಾರು ಅಂತ ಅವ್ರು ನೋಡ್ತಿದ್ರಂತೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಆನಂದಗಳನ್ನು ಕೊಡ್ತಾ ಇದ್ದ ಪರಮಾತ್ಮ. ಆಮೇಲೆ ಪರ್ವತವನ್ನು ಎತ್ತೇ ಹಿಡಿದಿದ್ನಲ್ಲ, ಒಬ್ಬ ಕವಿ ಇದ್ದಾನೆ, ಆ ಕವಿ ವರ್ಣನೆ ಮಾಡುತ್ತಾನೆ. ಇದನ್ನು ಅವನು ನಿಜವಾಗಲೂ ಕೂಡ ಒಬ್ಬ ಅದ್ವೈತ ಕವಿ, ಅದ್ವೈತಿ. ಅವನು ಹೇಳುತ್ತಾನೆ, ಸ್ವತಃ ನಾನು ರುದ್ರದೇವರ ಆರಾಧಕ, ನಾನು ಓಂ ನಮ ಶಿವಾಯ ಅಂತಲೇ ನಾನು ಯಾವಾಗಲೂ ಕೂಡ ಜಪ ಮಾಡೋದು. ಆದ್ರೆ ನಾನೇನು ಮಾಡಲಿ, ಭಾಗವತ ದಶಮಸ್ಕಂದದ ಕೃಷ್ಣನ ಕಥೆಯನ್ನು ಓದ್ತಾ ಇದ್ದರೆ
ಅದನ್ನು ಹೇಳ್ತಾ ಇದ್ದರೆ ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸು ವೈಷ್ಣವ ಆಗಿ ಹೋಗ್ತಾ ಇದೆ ಅಂತ ಹೇಳ್ತಾನೆ. ಅವನು ಹೇಳೋ ಮಾತು ಶೈವಾವಯಂ ನ ಖಲು ತತ್ರ ವಿಚಾರಣೀಯಂ ಪಂಚಾಕ್ಷರೀ ಜಪ ಪರಾನಿತರಾಂ ತಥಾಪಿ ಚೇತೋ ಮದೀಯ ಮತಸಿ ಕುಸುಮಾವಭಾಸಂ ಸ್ಮೇರಾನನಂ ಸ್ಮರತಿ ಗೋಪವಧೂ ಕಿಶೋರಂ. ಎಷ್ಟು ವಿಚಿತ್ರ! ಅದೇನು ಅಂದರೆ ಶೈವಾವಯಂ, ನಾನೊಬ್ಬ ಶೈವ, ಅವರೇ ಹೇಳ್ಕೊಳ್ತಾರೆ. ಶೈವಾವಯಂ ನ ಖಲು ತತ್ರ ವಿಚಾರಣೀಯಂ, ಅಲ್ಲೇನು ವಿಚಾರ ಮಾಡಬೇಕಾದ್ದಿಲ್ಲ, ಇದು ನಾನು ಹೇಳ್ತಿರೋದು ಖಚಿತ ಅಂದರು. ಆದರೆ ಪಂಚಾಕ್ಷರಿ ಜಪಪರ, ಪಂಚಾಕ್ಷರಿ ಅಂದರೆ ಓಂ ನಮಃ ಶಿವಾಯ, ಈ ಮಂತ್ರವನ್ನೇ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಯಾವಾಗಲೂ ಜಪ ಮಾಡೋದೇ ಇದು. ಪಂಚಾಕ್ಷರಿ ಜಪಪರ ನಿತರಾಂ ತಥಾಪಿ ಚೇತೋ ಮದೀಯ ಮತಸಿ ಕುಸುಮಾವಭಾಸಂ. ನನ್ನ ಈ ಮನಸ್ಸಿದೆಯಲ್ಲ ಅತಸಿ ಪುಷ್ಪದಂತೆ ಇದೆ, ಬಹಳ ಮೃದುವಾದ ಪುಷ್ಪ ಅದು, ಆ ಪುಷ್ಪದಂತೆ ಇದೆ. ಆದರೆ ಏನು ಮಾಡಲಿ, ಚೇತೋ ಮದೀಯ ಮತಸಿ ಕುಸುಮಾವಭಾಸಂ ಸ್ಮೇರಾನನಂ ಸ್ಮರತಿ ಗೋಪವಧೂ ಕಿಶೋರಂ. ಗೋಪವಧೂ ಕಿಶೋರ ಇದ್ದಾನಲ್ಲ, ಆ ಕಿಶೋರನ ಕಥೆಗಳನ್ನು, ದಶಮಸ್ಕಂದದ ಭಾಗವತಗಳನ್ನು ಕೇಳ್ತಾ ಇದ್ದರೆ ನನಗೆ ಗೊತ್ತಿಲ್ಲದೆ ನಾನು ವೈಷ್ಣವ ಆಗಿಬಿಡ್ತೇನೋ ಅಂತ ಹೇಳ್ತಾನೆ, ಕೃಷ್ಣನ ಭಕ್ತನಾಗಿಬಿಡ್ತೇನೆ ಅಂತ. ಹಾಗೆ ಕೃಷ್ಣನ ಕಥೆಗಳೆಲ್ಲವೂ ಕೂಡ ಆ ರೀತಿ ಒಬ್ಬೊಬ್ಬರಿಗೊಂದೊಂದು ಆನಂದವನ್ನು ಕೊಟ್ಟ. ಅವನೇ ಹೇಳ್ತಾನೆ, ಅಲ್ಲ ಈ ಪರ್ವತವನ್ನು ಎತ್ತಿದ್ನಲ್ಲ ಭಗವಂತ, ಎತ್ತುವಾಗ ಏನು ಮಾಡಿದ್ನಂತೆ, ಕಿರುಬೆರಳಲ್ಲಿ ಎತ್ತಿಬಿಟ್ನಂತೆ ದೇವರು, ಕಿರುಬೆರಳಲ್ಲಿ ಎತ್ತಿ ಹಿಡಿದ. ಯಾಕೆ ಕಿರುಬೆರಳಲ್ಲಿ ಎತ್ತಿದ? ಈ ಹನುಮಂತನು ಕೂಡ ಸಂಜೀವಿನಿ ಪರ್ವತ ತಂದ, ಹೇಗೆ ಹಿಡ್ಕೊಂಬಂದು, ನೀವೆಲ್ಲ ನೋಡಿರ್ತೀರಿ, ಹಿಂಗೆ ಹಿಡ್ಕೊಂಬಂದಿರ್ತಾನೆ ಬೆಟ್ಟವನ್ನು, ಹಾಗೆ ಇವನು ಹಿಡಿಬೋದಿತ್ತಲ್ಲ, ಪೂರ್ಣವಾದ ಕೈಯಲ್ಲಿ ಹಿಡ್ಕೊಂಡ್ಬಿಡ್ಬೋದಿತ್ತು. ಆದರೆ ಅದನ್ನು ಬಿಟ್ಟ ಕಿರುಬೆರಳಲ್ಲಿ ಎತ್ತಿದ್ನಂತೆ. ಯಾಕೆ ಎತ್ತಿದ ಕಿರುಬೆರಳಲ್ಲಿ ಅಂದರೆ ಅದಕ್ಕೊಂದು ಕಲ್ಪನೆ ಮಾಡೋದು. ಯಾಕೆ ಅಂದರೆ ಈ ಕಿರುಬೆರಳಿದೆ ಅಲ್ವಾ, ಕಿರುಬೆರಳು ದೇವರ ಹತ್ತಿರಕ್ಕೆ ಹೋಗಿ, ದೇವರೇ ನನಗೆ ಜೀವನದಲ್ಲಿ ಒಂದೇ ಒಂದು ಸ್ಥಾನ ಸಿಕ್ಕಿಲ್ಲ, ನನಗೊಂದು ಸ್ಥಾನ ಕೊಡೋ ನನಗೆ ಅಂತ ಕೇಳಿತಂತ ಕಿರುಬೆರಳು. ನನಗೂ ಕೂಡ ನಾನಿದ್ದೇನೆ ಅಂತ ಗಮನಿಸ್ಬೇಕಲ್ಲಿ ಯಾರಾದರೂ ಕೂಡ, ನನಗೊಂದು ಸ್ಥಾನ ಕೊಡು ಅಂತ ಕೇಳಿತಂಥದ್ದು. ಅದು ಸ್ಥಾನ ಕೊಡು ಅಂತ ಕೇಳಿದ. ಯಾಕೆಂದರೆ ಬೇರೆ ಎಲ್ಲ ಬೆರಳುಗಳಿಗೂ ಒಂದೊಂದು ಸ್ಥಾನ ಇದೆ, ಬೆರಳುಗಳಿಗೆಲ್ಲದಕ್ಕೂ ಸ್ಥಾನ ಇದೆ. ಯಾಕೆ ನೋಡಿ, ಈ ಹೆಬ್ಬೆರಳಿದೆ ಅಲ್ವಾ, ಹೆಬ್ಬೆರಳಿಗೊಂದು ಸ್ಥಾನ ಇದೆ. ಯಾರಾದರೂ ಎದುರಿಗೆ ಬಂದರು ಅಂದರೆ ಏನು ಎದ್ದು ನಿಂತ್ಕೊಳ್ತದೆ, ಅದು ಅದೇ ಕೇಳುತ್ತದೆ, ಏನು ಅಂತ ಕೇಳುತ್ತದೆ. ಈ ತೋರು ಬೆರಳಿದೆಯಲ್ವಾ, ಯಾರೇ ಏನು ತಪ್ಪು ಮಾಡಿದ್ರು ನೀನೇ ಮಾಡಿದ್ದು ಅದೇ ಬರುತ್ತದೆ, ನೀನು ಅಂತ ಅದು ಮುಂದೆ ತೋರಿಸ್ತದೆ. ಈ ಮಧ್ಯದ ಬೆರಳಿದೆಯಲ್ವಾ, ಇದು ಏನು, ಎಲ್ಲರಿಗಿಂತ ನಾನು ಎತ್ತರದವನು ಅನ್ನುವ ಅಹಂಕಾರ, ಅದಕ್ಕೆ ನಾನೇ ಎತ್ತರದವನು ಅಂತ. ಇನ್ನು ಈ ಅನಾಮಿಕ ಅಂತ ಬೆರಳಿದೆಯಲ್ವಾ, ಈ ಬೆರಳಿಗೆ ಜಗತ್ತಿನಲ್ಲಿ ಏನು ಬಂಗಾರದ ಒಡವೆ ಮಾಡಿಸಿದ್ರೆ ಇದಕ್ಕೆ ಸನ್ಮಾನ ಮಾಡೋದು ಎಲ್ಲರೂ ಕೂಡ. ಈ ಕಿರುಬೆರಳಿದೆಯಲ್ವಾ, ಇದನ್ನು ಯಾರು ಗಮನಿಸ್ತಾರೆ ಹೇಳ್ರಿ? ಪಾಪ ಯಾರೂ ಗಮನಿಸೋದಿಲ್ಲ. ಎಲ್ಲೋ ಸಣ್ಣ ಮಕ್ಕಳಿದ್ದಾಗ ಶಾಲೆ ಒಳಗೆ ಹಿಂಗೆ ತೋರಿಸಿರ್ತಾರಷ್ಟೇ, ಆಮೇಲೆ ಮರ್ತೇ ಬಿಟ್ಟಿರ್ತಾರೆ. ನಾನು ಇದ್ದೀನಿ ಅಂತಲೇ ಗೊತ್ತಿಲ್ಲ, ನನ್ನನ್ನು ಮರ್ತು ಬಿಟ್ಟಿದ್ದಾರೋ. ನನಗೂ ಒಂದು ಸ್ಥಾನ ಕೊಡು ಅಂತ ಕೇಳಿದ್ದಕ್ಕೆ ಪರಮಾತ್ಮ, ನೋಡು ನೀನು ನನ್ನ ಪ್ರಾರ್ಥನೆ ಮಾಡಿಯಲ್ಲ, ಯಾರ್ಯಾರು ನನ್ನ ಪ್ರಾರ್ಥನೆ ಮಾಡ್ತೀರೋ ಅವರನ್ನೆಲ್ಲ ಉದ್ಧಾರ ಮಾಡುತ್ತೇನೆ ಅಂತ ಪರಮಾತ್ಮ ಏನು ಮಾಡಿದ, ಎಲ್ಲ ಬೆರಳುಗಳನ್ನು ಮಡಚಿ ಕಿರುಬೆರಳಿಂದ ಪರ್ವತವನ್ನು ಎತ್ತಿ ನಿನಗೂ ಒಂದು ಸ್ಥಾನ ಕೊಟ್ಟಿದ್ದೇನೆ ನೋಡು ಅಂತ ಪರಮಾತ್ಮ ತೋರಿಸಿದ್ನಂತೆ. ಹೀಗೆ ಯಾರು ಪ್ರಾರ್ಥನೆ ಮಾಡ್ತೀರೋ ಅವರನ್ನು ಉದ್ಧಾರ ಮಾಡುತ್ತೇನೆ ಅನ್ನೋದನ್ನು ಭಗವಂತ ತೋರಿಸ್ತಾನೆ. ಈ ರೀತಿಯಲ್ಲಿ ಪರಮಾತ್ಮ ಆ ಲೀಲೆಗಳನ್ನೆಲ್ಲ ತೋರಿಸಿದ್ದಾನೆ. ಇನ್ನು ಇದೇ ರೀತಿಯಲ್ಲಿ ತಂಪ್ರೇಮ ವೇಗಾನ್ ನಿವೃತ ವ್ರಜೌಕಸೋ ಯಥಾ ಸಮೀಯು ಪರಿರಂಭಣಾದಿಭಿಹಿ. ಎಲ್ಲ ಗೋಕುಲವಾಸಿಗಳೆಲ್ಲ ಕೃಷ್ಣನ ಪ್ರೀತಿಗೆ ಅವರೆಲ್ಲ ಮಾರು ಹೋಗಿಬಿಟ್ರಂತೆ ಎಲ್ಲರೂ ಕೂಡ. ಈ ರೀತಿ ಇರುವಾಗ ಭಗವಂತ ಆ ಎಲ್ಲ ಅಂದುಕೊಂಡ್ರು, ಕೆಲವರಿಗೆಲ್ಲ ತತ್ವಜ್ಞಾನವನ್ನು ಕೊಟ್ಟ. ಪರಮಾತ್ಮ ಈ ಕೃಷ್ಣ ದೊಡ್ಡ ಪರ್ವತವೇ ಹಿಡಿದಿದ್ದಾನೆ ಅಂದರೆ ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವನು ಜಗತ್ತಿನ ಸ್ವಾಮಿ, ಇವನೇ ಶ್ರೀಮನ್ನಾರಾಯಣ ಅಂತ. ಬಾಲಕಸ್ಯ ಯದೇತಾನಿ ಕರ್ಮಾಣ್ಯತ್ಯದ್ಭುತಾನಿ ವೈ ಕಥಮರ್ಹತ್ಯ ಸೌಜನ್ಮ ಗ್ರಾಮೇಶ್ವಾತ್ಮಜಿಗುಪ್ಸಿತಂ. ಇಂಥ ಒಂದು ಅದ್ಭುತವಾದ ಕೆಲಸಗಳನ್ನು ಮಾಡ್ತಿದ್ದಾನೆ ಅಂದರೆ ಇವನು ಸಾಮಾನ್ಯ ವ್ಯಕ್ತಿ ಆಗಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಇವನು ನಮ್ಮಂತೆ ಅಲ್ಲ, ಇವನು ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂತ ಎಲ್ಲರೂ ಕೂಡ ಅವನನ್ನು ಕೊಂಡಾಡಿದ್ರಂತೆ. ಹೀಗೆ ಪರಮಾತ್ಮನ ಗುಣಗಾನಗಳನ್ನೆಲ್ಲ ಮಾಡಿದರು. ಅವನ ಗುಣಗಾನಗಳನ್ನು ಮಾಡ್ತಿದ್ರೆ ಪರಮಾತ್ಮ ಎತ್ತೇ ಹಿಡಿದಿದ್ನಲ್ಲ. ಆಗೇನಾಯ್ತಂತೆ, ಭಗವಂತನಿಗೆ ಎತ್ತಿ ಹಿಡಿದಾಗ ವಾದರಾಜ ಸ್ವಾಮಿಗಳು ಒಂದು ಮಾತು ಹೇಳುತ್ತಾರೆ. ಒಂದು ಒಗಟಿತ್ತಂತೆ.
ಆ ಒಗಟನ್ನು ಪರಿಹಾರ ಮಾಡಿದ್ನಂತೆ ಭಗವಂತ. ಏನು ಒಗಟಿತ್ತು ಅಂದರೆ ಶಿಶೋಕರೆ ಹಸ್ತಿ ಸಹಸ್ರಮಸ್ತಿ ಅಂತ ಒಂದು ಒಗಟು. ಶಿಶೋಹೋ ಅಂದರೆ ಮಗುವಿನ ಕೈಯಲ್ಲಿ 1000 ಆನೆಗಳಿದ್ದಾವೆ ಅಂತ ಒಂದು ಒಗಟು. ಇದು ಒಗಟು ಬಿಡಿಸ್ರಿ ಅಂತ ಹೇಳ್ತಾರೆ. ಮಗುವಿನ ಕೈಯಲ್ಲಿ 1000 ಆನೆ ಹೆಂಗಿರ್ಲಿಕ್ಕೆ ಸಾಧ್ಯ? ಒಗಟಿದ್ದು ಬಿಡಿಸ್ಬೇಕು. ಹೆಂಗೆ ಬಿಡಿಸ್ಬೇಕು ಅಂದರೆ ಇದಕ್ಕೆ ಉತ್ತರ ಏನು ಅಂತಂದರೆ ಗೋವರ್ಧನೋದ್ಧಾರಕ ಶ್ರೀಕೃಷ್ಣ ಅಂದುಬಿಟ್ರೆ ಮುಗೀತು, ಉತ್ತರ ಸಿಕ್ತು ಅಂತ ಅರ್ಥ. ಹೇಗೆ ಅಂತಂದರೆ ಭಗವಂತ ಪರ್ವತವನ್ನು ಕೈಯಲ್ಲಿ ಹಿಡಿದಿದ್ನಲ್ಲ, ಕೈಯಲ್ಲಿ ಹಿಡಿದಾಗ ಪರ್ವತದ ಗಾತ್ರ ಎಷ್ಟಿತ್ತು? ಈ ಕಡೆ 300 ಆ ಕಡೆ 300 ಕಿಲೋಮೀಟ್ರು, ಅಷ್ಟು ದೊಡ್ಡದಾದ ಪರ್ವತ. ಆ ಪರ್ವತದ ಮೇಲೆ ದೊಡ್ಡ ದೊಡ್ಡ ಕಾಡುಗಳಿದ್ವಂತೆ. ಆ ಕಾಡುಗಳಲ್ಲೆಲ್ಲ ಏನಾಗಿತ್ತು ಅಂದರೆ ಕಾಡಲ್ಲಿ ಅನೇಕ ಆನೆಗಳಿದ್ದು, 1000 ಆನೆಗಳಿದ್ದು. ಅದೆಲ್ಲವೂ ಕೂಡ ಪರ್ವತದಲ್ಲಿದೆ. ಪರ್ವತ ಎಲ್ಲಿದೆ? ಈ ಕೂಸಿನ ಕೈಯಲ್ಲಿದೆ, ಕೃಷ್ಣನ ಕೈಯಲ್ಲಿದೆ. ಆದ್ದರಿಂದ ಶಿಶೋಹೋ ಕರೆ ಅಂದರೆ ಮಗುವಿನ ಕೈಯಲ್ಲಿ ಹಸ್ತಿ ಸಹಸ್ರಮಸ್ತಿ ಅಂತ ಹೇಳಿ ಒಗಟಿತ್ತು. ಒಗಟು ಬಿಡಿಸ್ಲಿಕ್ಕಾಗಿರ್ಲಿಲ್ಲ ಅಂತ ಯಾರಿಗೂ ಕೂಡ ಅದನ್ನು ಬಿಡಿಸಿಕೊಟ್ನಂತೆ ಪರಮಾತ್ಮ. ಈ ಒಗಟು ಬಿಡಿಸ್ತೀನಿ ಅಂದರೆ ಮಗುವಿನ ಕೈಯಲ್ಲಿ 1000 ಆನೆ, ಇದಕ್ಕೆ ಉತ್ತರ ಹೇಳ್ರಿ, ಇದು ಒಗಟಿದ್ದು ಬಿಡಿಸು ಅಂತಂದ್ರೆ ಏನು ಬಿಡಿಸ್ಬೇಕು? ಅದಕ್ಕೆ ಗೋವರ್ಧನೋದ್ಧಾರಕ, ಅವನ ಕೈಯಲ್ಲಿ 1000 ಆನೆಗಳಿದ್ದು ಅಂತ ಅದಕ್ಕೆ ಉತ್ತರ ಅಂತ ಈ ರೀತಿ ಉತ್ತರವನ್ನು ಕೊಡಿಸಿದ್ದಾನೆ ಪರಮಾತ್ಮ. ಇದೆಲ್ಲ ನಿರಂತರ ಮಳೆ ಬರೆಸಿದ 1 ವಾರ ಸತತ ಮಳೆ ಬಂತಂತೆ. ಕೆಳಗಿದ್ದವರಿಗೆಲ್ಲರಿಗೂ ಕೂಡ ವೇಣುನಾದವನ್ನು ಮಾಡಿದ್ನಂತೆ ಭಗವಂತ. ಆ ವೇಣುನಾದ ಮಾಡ್ತಾ ಇದ್ದರೆ ಹಸಿವು, ನೀರಡಿಕೆ, ಬಾಯಾರಿಕೆ ಯಾವುದೂ ಇಲ್ಲ ಅವರಿಗೆ, ಯಾವುದಿಲ್ಲ. ವೇಣುಗಾನವನ್ನು ಕೇಳುತ್ತಾ ತಲ್ಲೀನರಾಗಿ ಬಿಟ್ಟಿದ್ರಂತೆ. ಎಲ್ಲರೂ ಕೂಡ ತಲ್ಲೀನರಾಗಿ ಬಿಟ್ಟಿದ್ರು. ಎಂಥ ಕಂಠವೋ ಇದು ಅಂತ ತಲ್ಲೀನತೆಗೆ ಒಳಗಾಗಿದ್ದರಂತೆ. ಹಾಗಿದ್ದಂತಹ ಅವರು ಎಲ್ಲರೂ ಕೂಡ ಕೃಷ್ಣನ ಸ್ತೋತ್ರವನ್ನು ಮಾಡ್ತಾ ಇದ್ರು ಭಗವಂತನನ್ನು. ಆಮೇಲೆ ಇಂದ್ರನಿಗೆ ಗೊತ್ತಾಯಿತು, ಎಲ್ಲ ಇಷ್ಟು ಮಳೆ ಬರೆಸಿದರೂ ಕೂಡ ಈ ದೊಡ್ಡದಾದ ಪರ್ವತ ಹಿಡಿದಿದ್ದಾನಲ್ಲ ಭಗವಂತ, ಏನು ಅದ್ಭುತ! ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವನನ್ನು ದನ ಕಾಯೋನು ಅಂತ ತಿಳಿದಿದ್ದೆ. ದನ ಕಾಯೋನಲ್ಲ, ಇವನು ಜಗತ್ತೇ ಕಾಯುವವನು ಅಂತ ತಿಳಿದು ತಪ್ಪಾಯಿತು ಅಂತ ಇಂದ್ರ ಕೆಳಗೆ ಬರ್ತಾನೆ, ಏಕಾಂತದಲ್ಲಿ ಬರ್ತಾನೆ. ಅಂತೂ ಆಮೇಲೆ ಮಳೆ ನಿಂತಿತ್ತು. ಮಳೆ ನಿಂತಾಗ ಇದರಲ್ಲಿ ಇನ್ನೊಂದು ಸೂಚನೆ ಕೊಟ್ಟಿದ್ದಾನೆ ಪರಮಾತ್ಮ. ಏನು ಅಂದರೆ ಆ ಪರ್ವತ ಎತ್ತಿದ್ನಲ್ವ, ಪರ್ವತ ಎತ್ತಿದಾಗ ಏನಾಯ್ತಂತೆ, ಒಂದು ಸಾಮಾನ್ಯವಾಗಿ ಒಂದು ಕಲ್ಲು ಭೂಮಿ ಒಳಗೆ ಹೂತಿರ್ತದಲ್ಲ, ಅದನ್ನು ಎತ್ತಿದ್ರೆ ಏನಾಗ್ತದೆ, ಆ ಭೂಮಿ ಅಷ್ಟು ಜಾಗ ಹಳ್ಳಾಗ್ತದೆ ಒಂದಷ್ಟು. ಹಾಗೆ ಪರ್ವತವನ್ನು ಎತ್ತಿದಾಗ ಅಷ್ಟೂ ಜಾಗ ಹಳ್ಳಾಗಿತ್ತಂತೆ. ಆ ಹಳ್ಳಾದ ಜಾಗದಲ್ಲಿ ನಿಲ್ಲಿಸಿಕೊಂಡಿದ್ದೆ ಈ ಪರಮಾತ್ಮ. ಆ ಪರ್ವತವನ್ನು ಮೇಲೆತ್ತಿ ಹಿಡಿದಿದ್ದ. ಇದರಿಂದ ಇನ್ನೊಂದು ನಮಗೆಲ್ಲ ಸೂಚನೆ ಕೊಟ್ಟ. ಏನು ಅಂದರೆ ಭಗವಂತ ಹೇಳ್ತಾನೆ, ನಿತ್ಯದಲ್ಲಿ ನನ್ನನ್ನು ನಿಮ್ಮ ಮನೆಗಳಲ್ಲಿ ಸಂಪುಷ್ಟದಲ್ಲಿ ಇಟ್ಟು ಪೂಜೆ ಮಾಡ್ರಿ ಅಂತ ಹೇಳ್ತಾನೆ. ಸಂಪುಷ್ಟ ಅಂದರೆ ಈಗ ನಾವು ದೇವರನ್ನು ಒಂದು ಡಬ್ಬಿಯಲ್ಲಿ ಮುಚ್ಚಿಡ್ತೀವಿ ನೋಡ್ರಿ, ಡಬ್ಬಿಯಲ್ಲಿ ಮುಚ್ಚಿಡ್ತೀವಲ್ಲ, ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತಂದರೆ ಆ ಸಂಪುಷ್ಟಗಳೆಲ್ಲವೂ ಕೂಡ ಕೆಳಗೆ ಡಬ್ಬಿ ಇರ್ತಿತ್ತು, ಮೇಲ್ಭಾಗದಲ್ಲಿ ಹೀಗೆ ಊದಕ್ಕೆ ಗೋಪುರದ ಥರ ಇರ್ತಿತ್ತು. ಅದು ಏನು ಅಂದರೆ ಗೋವರ್ಧನ ಪರ್ವತ ಅಂತ. ಗೋವರ್ಧನದಲ್ಲಿದ್ದಂಥ ಪರ್ವತವನ್ನು ಎತ್ತಿದಂಥ ಭಗವಂತನನ್ನು, ಆ ಕೃಷ್ಣನನ್ನೇ ನನ್ನ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೇನೆ ಅನ್ನುವ ಅನುಸಂಧಾನ ನೀವು ಮಾಡ್ರಿ ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ದಾನೆ ಪರಮಾತ್ಮ. ಸಂಪುಷ್ಟ ತೆಗೆಯುವಾಗ ಒಂದು ಸರ್ತಿ ಗೋವರ್ಧನ ಎತ್ತಿದ ಕೃಷ್ಣ ಅನ್ನೋ ಅನುಸಂಧಾನ ಬರಬೇಕಂತೆ ವಾದರಾಜರು ವರ್ಣನೆ ಮಾಡುತ್ತಾರೆ. ಹಾಗೆ ಅಂಥದ್ದನ್ನೆಲ್ಲ ತೋರಿಸಿದ ಪರಮಾತ್ಮ ಕಡೆಗೆ ಎಲ್ಲರನ್ನೂ ಹೊರಗೆ ಕಳಿಸಿ ಭಗವಂತ ಆ ಪರ್ವತವನ್ನು ಕೆಳಗಿಟ್ಟನಂತೆ. ಕೆಳಗಿಟ್ಟಾಗ ಇಂದ್ರ ಬರ್ತಾನೆ. ಬಂದು ಆ ಕೃಷ್ಣನನ್ನು ನೋಡಿ, ಕೃಷ್ಣ ನನ್ನಿಂದ ತಪ್ಪಾಯಿತು ಭಗವಂತ, ನನ್ನನ್ನು ಕ್ಷಮಾ ಮಾಡು ಅಂತ ಓಡಿ ಬಂದು ಗೋವಿಂದ ಪಟ್ಟಾಭಿಷೇಕ ಅಂತ ಮಾಡಿದ್ನಂತೆ. ದೇವಲೋಕದಿಂದ ಅಮೃತವನ್ನು ತಂದು ಪರಮಾತ್ಮನಿಗೆ ಅಭಿಷೇಕ ಮಾಡಿದ್ನಂತೆ. ಗೋವಿಂದ ಪಟ್ಟಾಭಿಷೇಕ ಅಂತಾರೆ ಇದನ್ನು. ಅಂದರೆ ಗೋವಿಂದ ಅನ್ನುವಂಥ ನಾಮೋಚ್ಚಾರಣೆಯನ್ನು ಮಾಡಿಕೊಂಡು ಪರಮಾತ್ಮನಿಗೆ ಇದನ್ನೆಲ್ಲ ಗೋವರ್ಧನೆ ಧೃತೆ ಶೈಲೆ ಆಸಾರಾದ್ ರಕ್ಷಿತೇ ವ್ರಜೆ ಗೋಲೋಕಾದ್ ಆವ್ರಜತ್ ಕೃಷ್ಣಂ ಸುರಭಿಶಕ್ರ ಏವಚ. ಆ ಶಕ್ರ ಬಂದು ಪರಮಾತ್ಮನಿಗೆ ಗೋವಿಂದ ಗೋವಿಂದ ಅಂತ ಈ 3 ನಾಮ ಇದೆ. ಅಚ್ಯುತ, ಅನಂತ, ಗೋವಿಂದ ಅಂತ. ಈ 3 ನಾಮಗಳು ಏನೇನು ಮಾಡ್ತಿರೋ ಪಾಪಗಳು ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಅಂತೆ. ಅದಕ್ಕೆ ಪರಮಾತ್ಮನಿಗೂ ಕೂಡ ಇದೊಂದು ಪ್ರಾಯಶ್ಚಿತ್ತ ಅಂತ ಹೇಳಿದ್ದಾರೆ. ಇಂಥ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು. ಅವನು ಮಾಡಿಕೊಂಡ. ನಾವು ಮನುಷ್ಯರಿಗೆ ಅಮೃತ ಇಲ್ಲಲ್ವ, ದೇವರ ವಿಷಯದಲ್ಲಿ ಏನಾದರೂ ಕೂಡ ನಮ್ಮಿಂದ ತಪ್ಪಾಯಿತು ಅಂದರೆ ಅದಕ್ಕೆ 12 ದಿವಸ ಏನು ಮಾಡಬೇಕು, ಸಾಳಗ್ರಾಮಕ್ಕೆ ಮೊಸರಿನಿಂದ ಅಭಿಷೇಕವನ್ನು ಮಾಡಬೇಕಂತೆ.
ಮೊಸರಿನ ಅಭಿಷೇಕ. ಆ ಮೊಸರಿನ ಅಭಿಷೇಕ ಮಾಡಬೇಕಾದ್ರೆ ಗೋವಿಂದ ನಾಮ ಸ್ಮರಣೆ ಮಾಡಬೇಕು. ಗೋವಿಂದಾಯ ನಮಃ ಅಂತ ಹೇಳಿಕೊಂಡು 108 ಬಾರಿ ಹೇಳಿಕೊಂಡು ಅದರಿಂದ ಸಾಳಗ್ರಾಮಕ್ಕೆ ಅಭಿಷೇಕವನ್ನು ಮಾಡಿದ್ವಿ ಅಂತಾದರೆ ಮಾಡಿದ ಅಪರಾಧಕ್ಕೆ ಪರಿಹಾರ ಅಂತ ಹೇಳ್ತಾರೆ. ಇದಕ್ಕೆ ಗೋವಿಂದ ಪಟ್ಟಾಭಿಷೇಕ ಅಂತ ಹೇಳಿದ್ದಾರೆ. ಈ ರೀತಿ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿದಂತೆ ಪರಮಾತ್ಮ. ರಕ್ಷಣೆ ಮಾಡಿ ಆದ ನಂತರ ಮುಂದೆ ಭಗವಂತ ಈ ಗೋಪಿಯರೆಲ್ಲರೂ ಕೂಡ ಈ ಇನ್ನೊಂದು ನಡೆಯಿತು. ಒಮ್ಮೆ ಏನಾಯಿತಂತೆ, ಈ ನಂದಗೋಪ ಏನಿದ್ದ, ನಂದಗೋಪ ಸಾಧನ ದ್ವಾದಶಿ ಇದ್ದಾಗ ಸ್ವಲ್ಪ ಬೆಳಿಗ್ಗೆ ಬೇಗ ಊಟ ಇರ್ತದೆ. ಆವತ್ತಿನ ದಿವಸ ಏನು ಮಾಡಿದ್ನಂತೆ, ನಡುರಾತ್ರಿಯಲ್ಲಿ ಬಡನಾಗಬೇಕೆಲ್ಲ ಅಂತ ಅಂದ್ಕೊಂಡು ಬೆಳಿಗ್ಗೆನೆ ದ್ವಾದಶಿ ಇನ್ನು ರಾತ್ರಿ ಮಧ್ಯರಾತ್ರಿ 2 ಗಂಟೆ 1 ಗಂಟೆ 2 ಗಂಟೆಗೆ ಹೋಗಿ ಯಮುನಾ ಸ್ನಾನ ಮಾಡಿಬಿಡಬೇಕು ಅಂತ ಹೋಗಿಬಿಟ್ನಂತೆ. ಯಮುನಾ ಸ್ನಾನಕ್ಕೆ ಅಂತ ಹೋದಾಗ ಆಗ ಒಳಗಿದ್ದಂಥ ವರುಣ ಪಾಶಗಳೆಲ್ಲವೂ ಕೂಡ, ವರುಣನ ಸೇವಕರೆಲ್ಲರೂ ಕೂಡ ನಂದಗೋಪನನ್ನು ಎಳ್ಕೊಂಡು ಹೋಗಿಬಿಟ್ರಂತೆ, ಮುಳುಗಿಸಿಟ್ಬಿಟ್ರು, ವರ್ಣಲೋಕದಲ್ಲೇ ಇಟ್ಟುಬಿಟ್ರಂತ ಅವನನ್ನು. ಆಮೇಲೆ ಕೃಷ್ಣ ಪರಮಾತ್ಮ ಹೋಗ್ತಾನೆ, ಹೋಗಿ ಅವರಪ್ಪ ಎಲ್ಲಿದ್ದಾನೆ ಅಂತ ಹೋಗಿ ಬಿಡಿಸ್ಕೊಂಡು ಬರ್ತಾನಂತೆ. ಅವನು ಬಿಡಿಸ್ಕೊಂಡು ಅಂದರೆ ಇದರಲ್ಲಿ ಏನನ್ನು ಸೂಚನೆ ಮಾಡುತ್ತಿದ್ದಾರೆ ಅಂದರೆ, ಸಾಧನ ದ್ವಾದಶಿ ಅಂತಾಯಿತು, ಏನೇ ಆಯಿತು, ಯಾವಾಗ ಸ್ನಾನ ಮಾಡಬೇಕು ಆವಾಗಲೇ ಬ್ರಾಹ್ಮಿ ಮುಹೂರ್ತ ಅಂತ ಇರ್ತದೆ. ಆ ಮುಹೂರ್ತಕ್ಕೆ ಬೇಗ ಸ್ನಾನ ಆಗಿಬಿಡ್ಬೇಕು. ಕೆಲವರು ಅವಸರ ಜಾಸ್ತಿ ಮಾಡ್ಕೊಂಡು ಹೋಗಿ ಕೂತ್ಕೊಂಡ್ಬಿಡೋದು, ಏನೇನೋ ಅನರ್ಥ ಮಾಡ್ಕೊಂಡ್ಬಿಡೋದು, ಹೀಗೆಲ್ಲ ಆಗ್ತಿರ್ತದೆ. ಆ ರೀತಿ ಆ ಅನರ್ಥ ಮಾಡ್ಕೊಳ್ಬೇಡ್ರಿ ಅಂತ ಹೇಳ್ತಿದ್ದಾರೆ. ಕೆಲವು ನದಿಗಳಿದ್ದಾವಲ್ಲ, ನದಿಗಳಲ್ಲಿ ಇಂಥ ಕಾಲ ಬ್ರಾಹ್ಮಿ ಮುಹೂರ್ತ ಅಂತಿರ್ತದೆ. ಆ ಕಾಲದಿಂದಲೇ ಸ್ನಾನ ಆರಂಭ. ಮತ್ತು ರಾತ್ರಿ ಆದಮೇಲೆಲ್ಲ ಸ್ನಾನಗೀನ ಅಂತೆಲ್ಲ ಮಾಡಬಾರ್ದು. ಆ ಸ್ನಾನಗಳನ್ನೆಲ್ಲ ನಿಲ್ಲಿಸಿಬಿಡ್ಬೇಕು. ಅಂಥ ಕಾಲದಲ್ಲೆಲ್ಲ ಸ್ನಾನಗಳನ್ನು ಮಾಡಬಾರ್ದು ಅಂತ. ಆದರೆ ಇದು ಬೇರೆ ಎಲ್ಲ ನದಿಗಳಿಗೂ ಕೂಡ ಈ ನಿಯಮ. ಗಂಗಾ ನದಿ ಇದೆಯಲ್ವಾ, ಅದಕ್ಕೆ ಮಾತ್ರ ಈ ನಿಯಮ ಇಲ್ಲ. ಗಂಗಾ ನದಿಗೆ ಮಾತ್ರ ಯಾವಾಗ ಹೋದರೂ ಸ್ನಾನ, ಹಗಲಂತಿಲ್ಲ ರಾತ್ರಿ ಅಂತಿಲ್ಲ, ಯಾವಾಗ ಬೇಕಾದ್ರೂ ಸ್ನಾನ ಮಾಡಬಹುದು. ಬೇರೆ ನದಿಗಳಲ್ಲಿ ಹಾಗಿಲ್ಲ, ಇಂಥ ಕಾಲದಲ್ಲಿ ಮಾತ್ರ ಅಂತ ಹೇಳ್ಬಿಟ್ಟು ನಿಯಮ ಇದೆ. ಆದ್ದರಿಂದ ಗಂಗಾ ನದಿಗೆ ಇದು ಅನ್ವಯಿಸೋದಿಲ್ಲ ಅಂತ ಇಟ್ಟುಕೊಳ್ಬೇಕು ಅಂತ ಹೇಳ್ತಾರೆ. ಇದೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿದ್ದಾರೆ ಇದನ್ನು. ಇನ್ನು ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಒಮ್ಮೆ ಭಗವಂತ ಪರಮಾತ್ಮ ಅವನು ಭಗವಾನಪಿ ತಾಂ ರಾತ್ರಿಂ ಶರದೋತ್ಪುಲ್ಲ ಮಲ್ಲಿಕಾಂ ವೀಕ್ಷರಂತು ಮನಶ್ಚಕ್ರೆ ಯೋಗ ಮಾಯಾಮುಪಾಶ್ರಿತಃ. ಪರಮಾತ್ಮ ಒಂದು ದಿವಸ ಶರತ್ಕಾಲದ ಹುಣ್ಣಿಮೆ ದಿವಸ ಆಗಬೇಕಾದ್ರೆ ಪರಮಾತ್ಮ ಅದು ಸಾಯಂಕಾಲದ ಹೊತ್ತು ಒಳ್ಳೆ ಚಂದ್ರೋದಯ ಆಗಬೇಕು. ಅಂಥ ಕಾಲಕ್ಕೆ ಪರಮಾತ್ಮ ಏನು ಮಾಡಿದ್ನಂತೆ, ಒಂದು ವೇಣುನಾದವನ್ನು ಮಾಡಿದ್ನಂತೆ. ಆ ವೇಣುನಾದಕ್ಕೆ ಬಲಿಯಾದವರಿದ್ದಾರಲ್ಲ, ಅಷ್ಟಿಷ್ಟಲ್ಲ, ಅದ್ಭುತವಾಗಿತ್ತಂತೆ ವೇಣುನಾದ ಎನ್ನುವುದು ಪರಮಾತ್ಮಂದು. ಎಷ್ಟು ಅದ್ಭುತವಾಗಿ ವೇಣುನಾದ ಮಾಡಿದ ಪರಮಾತ್ಮ ಅಂದರೆ, ವೇಣುನಾದಕ್ಕೆ ಜಗತ್ತೇ ತಲ್ಲಣಗೊಂದಿತ್ತು. ಅಂಥ ವೇಣುನಾದ ಪರಮಾತ್ಮನದ್ದು. ಎಂಥ ಅದ್ಭುತವಾಗಿ ವೇಣುನಾದ ಮಾಡಿದ ಈ ಕೃಷ್ಣ ಅಂತಂದರೆ, ವೇಣುನಾದ ಮಾಡ್ತಾ ಇದ್ದರೆ ಆ ವೇಣುನಾದವನ್ನು ಕೇಳಿಸಿಕೊಂಡು ಅನೇಕರು ಓಡೋಡಿ ಬಂದಿದ್ರಂತೆ. ಗೋಪಿಕಾ ಸ್ತ್ರೀಯರು ಅವರವರ ಮನೆಯಲ್ಲಿ ಪರಿವೇಶಯಂತ್ಯಸ್ತದ್ವಿತ್ವ ಪಾಯಯಂತ್ಯ ಶಿಶೂನ್ಪಯಃ ಶುಶ್ರೂಷಂತ್ಯ ಪತೀನ್ ಕಾಶ್ಚಿತ್ ಅಶ್ನಂತ್ಯೋಪಾಸ್ಯ ಭೋಜನಂ ಲಿಂಪಂತ್ಯಃ ಪ್ರಮೃಜಂತ್ಯೋನ್ಯ ಅಂಜಂತ್ಯ ಕಾಶ್ಚಲೋಚನೆ. ಒಬ್ಬೊಬ್ಬರು ಒಂದೊಂದು ಸ್ಥಿತಿ ಇದ್ರು ಅಂತ ಹೇಳ್ತಾರೆ. ಪರಿವೇಶಯಂತ್ಯ ತದ್ಧಿತ್ವ, ಗಂಡನಿಗೆ ಅಡಿಗೆ ಮಾಡಿದ್ದಾಳೆ, ಬಿಸಿ ಬಿಸಿ ಅಡಿಗೆಯನ್ನು ಎಲ್ಲ ಹಾಕಿ ಇನ್ನೇನು ಬಡಿಸ್ಬೇಕಷ್ಟೇ. ಅವನ ಪಾಪ ಅನ್ನ ಹಾಕಿಸ್ಕೊಂಡು ಪರಿಷೇಕ್ ಮಾಡಿ ಕೂತಿದ್ದಾನೆ. ಇನ್ನೇನು ಎಲೆಗೆ ಒಳ್ಳೆ ಕೂಟು ಬೀಳುತ್ತದೆ ಅಂತ ಅಂದ್ಕೊಂಡಿದ್ದಾನೆ. ಅಷ್ಟರಲ್ಲಿ ಕೃಷ್ಣನ ವೇಣುನಾದ ಕೇಳಿಸ್ತು ನೋಡ್ರಿ. ಆ ಸೌಟ್ ಅಲ್ಲೇ ಬಡದ್ಲು, ಓಡಿದ್ಲು ಆ ಕಡೆ, ಕೃಷ್ಣನ ಹಿಂದಕ್ಕೆ ಹೋಗಬೇಕು ಅಂತ ಓಡೇ ಬಿಟ್ಲು. ಅಲ್ಲೇ ನನಗೆ ಹುಳಿ ಹಾಕು ಅಂದರೆ ಏನಾದರೂ ಹಾಳಾಗಿ ಹೋಗಿ ನೀನು ಅಂದು ಹೋಗಿಬಿಟ್ಲು. ಈ ರೀತಿ ಇನ್ನೊಂದು ಕಡೆಯಲ್ಲಾಗುವಾಗ ಶುಶ್ರೂಷಂತ್ಯಪ್ಪತೀನ್ ಕಾಶ್ಚಿತ್, ಗಂಡನ ಸೇವೆ ಮಾಡ್ತಾ ಇದ್ಲಂತೆ. ಆ ಕೃಷ್ಣನ್ ವೇಣುನಾದ ಕೇಳಿಸ್ತು, ಗಂಡ ನೀನ್ ದಂಡ ಅಂದ್ಲು, ಹೋಗೇ ಬಿಟ್ಲು, ಆ ಕಡೆಗೆ ಹೋಗೇ ಬಿಟ್ಲು ಕೃಷ್ಣನ ಕಡೆಗೆ. ಇನ್ನೊಂದು ಕಡೆಯಲ್ಲಾಗುವಾಗ ಒಬ್ಬ ಮಗುವಿಗೆ ಪಾಯಯಂತ್ಯ ಶಿಶೂನ್ಪಯ, ಹಾಲು ಕುಡಿಸ್ತಾ ಇದ್ಲು, ಹಾಲು ಬಿಡಿಸಿ ಓಡಿದ್ಲಂತೆ. ಮತ್ತೊಬ್ಬಳಂತೂ ಮಗುವಿಗೆ ಸ್ನಾನ ಮಾಡಿಸ್ತಾ ಇದ್ಲಂತೆ. ಮೈಗೆಲ್ಲ ಎಣ್ಣೆ ಹಚ್ಚಿ ಎಲ್ಲ ಮಾಡಿ ಸ್ನಾನಕ್ಕೆ ಬಿಸಿನೀರು ಹಾಕಿ ಸೀಗೆಕಾಯಿ ಹಚ್ಚಿದ್ದಾಳೆ. ಮೈಗೆಲ್ಲ ಸೀಗೆಕಾಯಿ, ಪಾಪ ಆ ಸೀಗೆಕಾಯಿ ಹಚ್ಚಿಕೊಂಡಿರುವಂಥ ಕೂಸು ನಿಂತಿದೆ, ಇನ್ನೇನು ನೀರು ಹಾಕಬೇಕಷ್ಟೇ. ಕೃಷ್ಣನ್ ವೇಣುನಾದ ಕೇಳಿಸ್ತು ನೋಡ್ರಿ, ಓಡಿದ್ಲು, ನೀರು ಅಲ್ಲೇ ಬಡಿದ್ಲು, ಓಡಿದ್ಲು. ಆ ಕೂಸು ಅಷ್ಟೇ
ಬೌದ್ಧಾವತಾರೇ ರಾಮಕ್ಷೇತ್ರೆ ಅಂತ ನಿಂತುಬಿಟ್ಟದಷ್ಟೇ. ಅದು ಏನು ಮಾಡೋ ಹಾಗಿಲ್ಲ ಅಂತಹ ಸ್ಥಿತಿ. ಹಾಗೆ ಆಮೇಲೆ ಮತ್ತೊಬ್ಬ ಗೋಪಿ ಅವಳೇನು ಮಾಡಿದ್ಲಂತೆ, ಅಂಜಂತ್ಯಃ ಕಾಶ್ಚಲೋಚನೆ. ಆಮೇಲೆ ಕಣ್ಣಿಗೆ ಒಬ್ಬಳು ಕಾಡಿಗೆ ಹಚ್ಚಿಕೊಳ್ತಿದ್ಲಂತೆ. ಕಣ್ಣಿಗೊಂದು ಕಾಡಿಗೆ ಹಚ್ಚಿಕೊಳ್ತಿದ್ಲು. ಕಾಡಿಗೆ ಹಚ್ಚಿಕೊಳ್ಳಬೇಕಾದ್ರೆ ಏನಾಯ್ತಂತೆ, ಅದು ಕೃಷ್ಣನ್ ವೇಣುನಾದ ಕೇಳಿಸ್ತು. ಕಣ್ಣಿಗೆ ಹಚ್ಚಿಕೊಳ್ಳುವಂಥ ಕಾಡಿಗೆಯನ್ನ ಅದು ತುಟಿಗೆ ಹಚ್ಚಿಕೊಂಡ್ಲಂತೆ. ತುಟಿಗೆ ಹಚ್ಚಿಕೊಳ್ಬೇಕಾದ ಲಾಕ್ಷಾರಸವನ್ನು ಕಣ್ಣಿಗೆ ಹಚ್ಚಿಕೊಂಡ್ಲಂತೆ. ಅದು ಒಂದು ಕಣ್ಣಿಗೆ ಹಚ್ಚಿಕೊಂಡಿದ್ದಾಳೆ, ಇನ್ನೊಂದು ಕಣ್ಣಿಗೆ ಹಚ್ಚಿಕೊಂಡಿಲ್ಲ. ಆಗ ಓಡ್ತಿದ್ಲಂತೆ. ಯಾರೋ ಹೇಳಿದ್ರು, ಅಲ್ಲೇ ಒಂದೇ ಕಣ್ಣಿಗೆ ಹಚ್ಚಿಕೊಂಡು ಈ ಲಾಕ್ಷಾರಸ ನೋಡ್ಲಿಕ್ಕೆ ಅವತಾರಿಗೇಡಿ ಆಗಿತ್ತು. ಅದರಲ್ಲೂ ಹೇಳಿದ್ರು, ಏನು ಒಂದೇ ಕಣ್ಣಿಗೆ ಹಚ್ಚಿಕೊಂಡಿ ಅಲ್ಲ, ಇನ್ನೊಂದು ಕಣ್ಣಿಗೆ ಹಚ್ಚಿಕೊ ಅಂದ್ರೆ, ಕೃಷ್ಣನ್ ನೋಡ್ಲಿಕ್ಕೆ ಹೋಗ್ತಿದ್ದೀನಿ, ಕಣ್ಣಿಗೆ ಅಲಂಕಾರ ಅಂದ್ರೆ ಕೃಷ್ಣನ ದರ್ಶನವೇನೇ ಅಲಂಕಾರ, ಮತ್ತ್ಯಾಕೆ ಬೇಕು ಅಲಂಕಾರ ಅನ್ಕೊಂಡು ಹಂಗೆ ಓಡಿದ್ಲಂತವಳು. ಈ ರೀತಿ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಲ್ಲಿ ಓಡೋಡಿ ಹೋಗ್ತಾ ಇದ್ರಂತೆ ಆ ಕೃಷ್ಣನ ವೇಣುನಾದವನ್ನು ಕೇಳಿ. ಆಗ ಎಲ್ಲ ಬಂದು ನಿಂತಿದ್ದಾರಂತೆ. ಎಲ್ಲಿ ತನಕ ಅಂದರೆ ಬ್ರಹ್ಮದೇವರು ಕೂಡ ಬಂದಿದ್ರಂತೆ. ಚತುರ್ಮುಖ ಬ್ರಹ್ಮದೇವರು ವೇಣುನಾದವನ್ನು ಕೇಳಬೇಕು ಅಂತ ಅವರು ಬಂದಿದ್ರಂತೆ. ಅವರು ಬಂದಾಗ ಆ ವೇಣುನಾದವನ್ನು ಕೇಳ್ತಾ ಇರುವಾಗ ಅವ್ರ ಜೊತೆಗೆ ಅವ್ರ ಹೆಂಡಂದರು ಬಂದಿದ್ರು. ಪಾಪ ಆ ಹೆಂಡಂದರು ಕೂಡ ಬಂದು ನಿಂತಿದ್ದಾರೆ. ಎಲ್ಲರೂ ಕೂಡ ಬಂದು ನಿಂತುಕೊಂಡು ವೇಣುನಾದ ಕೇಳ್ತಿದ್ರಂತೆ. ಅನೇಕ ಅಲ್ಲಿದ್ದಂಥ ಪಶುಗಳೆಲ್ಲ ನಿಂತುಕೊಂಡಿದ್ದಾವೆ, ಹಸುಗಳಿದ್ವಂತೆ, ಆಕಳಗಳೆಲ್ಲವೂ ಕೂಡ ಆ ವೇಣುನಾದವನ್ನು ಕೇಳುವಾಗ ಮೈ ಮರೆತು ಬಾಯಲ್ಲಿ ಹುಲ್ಲಿಟ್ಟುಕೊಂಡಿದ್ದಾವೆ. ಜಗಿಬೇಕು ಅಂತ ಗೊತ್ತಾಗ್ತಿಲ್ಲಂತೆ. ಅಂದ್ರೆ ಅಷ್ಟು ವೇಣುನಾದಕ್ಕೆ ಮೈ ಮರೆತಿದ್ವು ಅಂತ ಹೇಳುತ್ತಾರೆ. ಮೈ ಮರೆತು ಬಿಟ್ಟಿದ್ವಂತವೆಲ್ಲವೂ ಕೂಡ. ಇನ್ನು ಜಿಂಕೆಗಳಿದ್ವಂತೆ, ಚಿಗರಿ ಅಂತಾರಲ್ಲ, ಆ ಚಿಗರಿಗಳಿದ್ವಂತೆ. ಚಿಗರಿಗಳೆಲ್ಲವೂ ಕೂಡ ಅಲ್ಲಿ ನಿಂತಿದ್ವು. ಅಲ್ಲೇ ಬ್ರಹ್ಮದೇವರು ಬಂದು ನಿಂತರಲ್ಲ, ಆ ಬ್ರಹ್ಮದೇವರು ವೇಣುನಾದ ಕೇಳಲಿಕ್ಕೆ ಬಂದರೆ ಸರಿ ಬೈದ್ವಂತೆ. ಆ ಬ್ರಹ್ಮದೇವ್ರನ್ನೇ ಬೈದ್ವಂತೆ ಚಿಗರಿಗಳೆಲ್ಲವೂ ಕೂಡ. ಯಾಕೆ ಅಂದರೆ, ಬ್ರಹ್ಮ ನಮ್ಮನ್ನು ಸೃಷ್ಟಿ ಮಾಡಬೇಕಾದ್ರೆ ನಮ್ಮ ಕಣ್ಣುಗಳು ಮಾತ್ರ ಅಗಲಗಲವಾಗಿ ಸೃಷ್ಟಿ ಮಾಡಿದ್ದೆ, ನಮ್ಮ ಕಿವಿ ಯಾಕೋ ಅಗಲ ಮಾಡಲಿಲ್ಲ. ಕೃಷ್ಣನ್ ವೇಣುನಾದ ತುಂಬಿಕೊಳ್ತಿದ್ವಲ್ಲೋ, ಯಾಕೋ ನಮ್ಮ ಕಿವಿ ಅಗಲ ಮಾಡಲಿಲ್ಲ ನೀನು ಅಂತ ಬ್ರಹ್ಮನನ್ನು ಬೈತಾ ಇದ್ವಂತೆ. ಚಿಗರಿ ಕೇಳುತ್ತಿದೆ ಧ್ವನಿ ತರಂಗವ, ಕೇಳಿ ವಿಧಿಯ ಹಳಿದು, ಕಣ್ಣಿಗಿಂತ ಕಿವಿ ಏಕೆ ಅಗಲ ಮಾಡಿಲ್ಲವೆಂದು ಮುನಿದು. ಅವೆಲ್ಲ ಮುನಿಸಿಕೊಂಡ್ವಂತೆ, ಯಾಕೆ ಅಗಲ ಮಾಡಲಿಲ್ಲ ನೀನು ಅಂತ. ಅವುಗಳ ಸ್ಥಿತಿ ಹೀಗಿತ್ತು. ಇನ್ನು ಆ ಕಡೆಯಿಂದ ಪ್ರಕೃತಿ ಹೇಗಿತ್ತು ಅಂದರೆ, ಸಮಗ್ರ ಸುತ್ತಲೂ ಇದ್ದಂಥ ಪ್ರಕೃತಿ ಎಲ್ಲ ಕೃಷ್ಣನ ವಶವಾಗಿ ಹೋಗಿತ್ತಂತೆ. ಎಲ್ಲ ಪ್ರಕೃತಿ ಕೃಷ್ಣನ ವಶ. ಎದರಲ್ಲೇ ಹರಿತಾ ಇದ್ಲು ಯಮುನೆ. ಅವಳಿಗೆ ಈ ವೇಣುನಾದ ಕೇಳಿ ತಡಿಲಿಕ್ಕಾಗಲಿಲ್ಲ. ನೀರಿನ ರೂಪದಲ್ಲೇ ಕುಣಿದು ಬಿಟ್ಲಂತವಳು. ನೀರಿನ ರೂಪದಲ್ಲೇನೆ ತಾನೇ ಮೇಲ್ ಬರೋದು. ಕಾರಂಜಿ ಅಂತಾರಲ್ಲ, ಆವತ್ತಿನಿಂದಲೇ ಶುರುವಾಗಿದ್ದು ನೋಡ್ರಿ ಕಾರಂಜಿ. ಹಾಗೆಲ್ಲ ದಡ ತಾನೇ ಕಾರಂಜಿ ಆಗಿ ಹಾರಿಬಿಟ್ಲಂತ ಅನ್ಸರ್ತಿ, ಕುಣಿದು ಬಿಟ್ಲಂತೆ. ಅವಳು ಕುಣಿತಾ ಇರುವಾಗ ಆ ಯಮುನೆಯ ಒಳಗಡೆ ಕಲ್ಲುಗಳಿದ್ವಲ್ಲ, ಆ ಕಲ್ಲುಗಳಿಗೆಲ್ಲ ಅನ್ನಿಸ್ತಂತೆ, ಛೇ ಕೃಷ್ಣ ನಮ್ಮನ್ನು ಕಲ್ಲು ಮಾಡಿಬಿಟ್ಟಲ್ಲೋ, ನಿನ್ನ ವೇಣುನಾದ ಕೇಳುವಾಗ ನಮಗೂ ಕುಣಿಬೇಕು ಅನ್ನಿಸ್ತಾ ಇದೆ, ನಾವು ನೀರಾಗಿದ್ರು ಒಂದು ಸ್ವಲ್ಪ ಕಾರಂಜಿ ಅಂತೆ ಕುಣಿದು ಬಿಡ್ತಿದ್ವಲ್ಲೋ ಅಂದರೆ ಕುಣಿಲಿಕ್ಕೆ ಅವಕಾಶ ಮಾಡಿ ಕೊಡ್ತೀನಿ, ನೀರಾಗ್ರಿ ನೀವು ಅಂತ ಕೊಟ್ಟನಂತೆ. ಆ ಕಲ್ಲುಗಳೆಲ್ಲ ಕರಿಗಿ ನೀರಾಗಿ ಕುಣಿದು ಬಿಟ್ಟುವಂಥವೆಲ್ಲವೂ ಕೂಡ. ಸುತ್ತಮುತ್ತಲೂ ಕೂಡ ಹೂವಿನ ಮರಗಳು, ಗಿಡಗಳು, ಮರಗಳು, ಸಸಿಗಳು, ಎಲ್ಲ ಬಳ್ಳಿಗಳು ಎಲ್ಲವೂ ಕೂಡ ತಮ್ಮ ಮರಗಳಲ್ಲಿ ಹೂ ಬಿಟ್ಟಿದ್ವಂತೆ. ಅವುಗಳೆಲ್ಲ ಅಂದುಕೊಂಡು, ಕೃಷ್ಣ ಎಂಥ ವೇಣುನಾದನ ನಿಂದು, ನಿನ್ನನ್ನು ಈ ವೇಣುನಾದ ಕೇಳಿದ ಮೇಲೆ ನಮ್ಮ ಜನ್ಮ ಸಾರ್ಥಕ ಆಗಬೇಕು ಅಂದರೆ ನಾವು ಬಿಟ್ಟ ಹೂಗಳೆಲ್ಲವೂ ಕೂಡ ಬಂದು ನಿನ್ನ ಪಾದ ಸೇರಬೇಕು ಕೃಷ್ಣ, ಇಲ್ದಿದ್ರೆ ನಮ್ಮ ಜನ್ಮ ವ್ಯರ್ಥ ಆಗ್ತದೋ ಅಂತ ಎಲ್ಲವೂ ಕೂಡ ಕೃಷ್ಣ ನಿನ್ನ ಪಾದಕ್ಕೆ ಸೇರಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಎಲ್ಲ ಪ್ರಾರ್ಥನೆ ಮಾಡುವಾಗ ಹಂಗೆಂಗಾಗ್ತದೆ. ಕಡೆಗೆ ವಾಯುದೇವರನ್ನು ಕೇಳ್ಕೊಂಡ್ವಂತೆ. ವಾಯುದೇವರು ಜೋರು ಗಾಳಿ ಬೀಸಿದರು. ಗಾಳಿ ಬೀಸಿದಾಗ ಆ ಹೂವಿನ ಗಿಡ ಮರ ಬಳ್ಳಿಗಳಲ್ಲಿದ್ದಂಥ ಹೂಗಳೆಲ್ಲ ಕಿತ್ತುಕೊಂಡು ಬಂದು ಪರಮಾತ್ಮನ ಪಾದವನ್ನು ಸೇರಿದುವಂತೆ. ಇದರಲ್ಲೂ ಕೂಡ ಒಂದು ತತ್ವ ಇದೆ. ಏನು? ವಾಯುದೇವರು ಗಾಳಿ ಬೀಸಿದ ಮೇಲೆ ದೇವರ ಪಾದ ಸಿಕ್ತು ಅಂದರೆ ಅರ್ಥ ಏನು? ನಿಮಗೂ ಕೂಡ ಜೀವನದಲ್ಲಿ ನಿಮಗೆ ದೇವರ ಪಾದ ಸಿಗಬೇಕು ಅಂದರೆ ವಾಯುದೇವರ ಗಾಳಿ ಅಂದರೆ ವಾಯುದೇವರ ಬಾಯಿಂದ ಬಂದಂತಹ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥ, ಅದನ್ನು ಕೇಳಿದರೆ ಮಾತ್ರ ದೇವರ ಪಾದ ಸಿಗುತ್ತೆ ನಿಮಗೆ ಅನ್ನೋದನ್ನ ಪರಮಾತ್ಮ ಸೂಚನೆ ಮಾಡಿದ್ದಾನೆ. ಇದರಲ್ಲೂ ಕೂಡ ಅವೆಲ್ಲವೂ ಕೂಡ ಹಾರಿ ಬಂದು ಪರಮಾತ್ಮನ ಪಾದವನ್ನು ಸೇರಿದುವಂತೆ. ಎಂಥ ವೇಣುನಾದ ಭಗವಂತನದ್ದು. ತಳಗಿನೋದಕ ಉಕ್ಕೇರಿ ಬಂದಾವು, ಮೇಲೆ ಚೆಲ್ಲಾಡಿ ನಿಂತಾಳು ಯಮುನೆ,
ಮೇಲೆ ಮಾಡೊಡ್ಡಿ ಮೇಘಾಳು ಬೋರಿಟ್ಟವು ಕಲ್ಲು ಕರಗಿ ನೀರಾಯಿತೋ. ನಳಿನ ಚಂಪಕನಾಗ ಪುನ್ನಾಗ ಪಾಟೀಲ ಸೇವಂತಿಗೆ ಬಕುಳಾವು ಮಾಲಾತಿ ಜಾಜಿಯು ಪರಿಮಾಳಂಕೂಡಿ ನೀಲಾಂಗನಂಗ್ರಿಗೆ ಎರಗಿದವೋ. ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು. ಭಗವಂತನ ವೇಣುನಾದಕ್ಕೆ ಎಲ್ಲ ಜಗತ್ತೇ ಎಲ್ಲವೂ ಕೂಡ ಕರಗಿ ಪರಮಾತ್ಮನ ಪಾದ ಸೇರಿದ್ವಂತೆ. ಇಂಥ ದಿವ್ಯವಾದಂಥ ವೇಣುನಾದ ಭಗವಂತನದ್ದು. ಏನಂತಾರಲ್ಲ ದಾಸರೆಲ್ಲ ಹೇಳ್ತಾರೆ, ಏನು ಸವಿಯೋ ನಿನ್ನ ಕೊಳಲು ಗೊಲ್ಲ ಮಾನಿನಿಯರಿಗೆ ನೀ ಮಾಡಿದ್ಯೋ ಮರುಳು. ಏನು ಸವಿಯೋ ನಿನ್ನ ಕೊಳಲು, ಏನು ಸವಿನೋ ಭಗವಂತ ನಿನ್ನ ಕೊಳಲು. ಆ ವೇಣುನಾದದಲ್ಲಿ ಎಂತಿಂಥವರು ಗಡಿಗೆಗೆ ನೀರು ಹಾಕಬೇಕು ಅಂತ ಬೋರ್ಲ್ ಹಾಕಿದ್ರಂತೆ. ಕೆರೆಯಿಂದ ನೀರು ತಂದರು, ನೀರು ಹಾಕಬೇಕಲ್ಲ, ಬೋರ್ಲ್ ಹಾಕಿದಂಥ ಗಡಿಗೆ ಮೇಲೆ ಹಾಕ್ತಿದ್ರಂತೆ ನೀರನ್ನು. ಏನು ಮಾಡಬೇಕು, ಆ ವೇಣುನಾದ ಅಷ್ಟು ತಲೆ ಕೆಡಿಸಿತ್ತು ಅಂತ. ಬಂದವರೆಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ರು. ಎಲ್ಲ ಮುಗೀತು, ವೇಣುನಾದ ಮುಗೀತು. ವೇಣುನಾದ ಮುಗಿದಾಗ ಬ್ರಹ್ಮದೇವರು ರುದ್ರದೇವರು ಅವರವ್ರ ಹೆಂಡಂದ್ರ ಜೊತೆಗೆ ಬಂದಿದ್ರಂತೆ. ಎಲ್ಲ ವಾಪಸ್ ಹೋಗ್ತಿದ್ರಂತೆ. ಆಯಿತು ವೇಣುನಾದ ಮುಗೀತು ಅಂತ ವಾಪಸ್ ಹೋಗ್ತಿದ್ರಂತೆ. ವೇಣುನಾದ ಎಲ್ಲ ಮುಗಿದು ವಾಪಸ್ಸು ಹೋಗಬೇಕಾದ್ರೆ ಸರಸ್ವತೀ ದೇವಿಯರು ಅವ್ರವ್ರ ಹೆಂಡಂದ್ರೆ ಅವ್ರವ್ರ ಗಂಡಂದ್ರಿಗೆ ಕೇಳಿದ್ರಂತೆ, ಅಲ್ಲ ಕೃಷ್ಣ ಇವತ್ತು ವೇಣುನಾದ ಮಾಡಿದ್ನಲ್ಲ ಹೇಗಿತ್ತು? ಅದ್ಭುತವಾಗಿತ್ತು ಅಂದ್ರಂತೆ. ಆಮೇಲೆ ಆ ಸರಸ್ವತಿ ಕೇಳಿದ್ಲಂತೆ ಬ್ರಹ್ಮ, ಎಲ್ಲ ಇವತ್ತು ಯಾವ ರಾಗದಲ್ಲಿ ನುಡಿಸಿದ ಈ ಕೃಷ್ಣ, ಅವು ತಾಳ ಯಾವುದು, ರಾಗ ಯಾವುದು ಅಂತ ಕೇಳಿದರೆ ಬ್ರಹ್ಮದೇವರು 4 ತಲೆ ಕೆರ್ಕೊಂಡ್ರಂತವ್ರು. ಅರ್ಥ ಆಗಲಿಲ್ಲ ಅವರಿಗೆ. ಅವ್ರು ಹೇಳ್ತಾರೆ, ಯಾವ ರಾಗ ಯಾವ ತಾಳ ಗೊತ್ತಿಲ್ಲ, ಯಾಕೆಂದ್ರೆ ಅವನು ನುಡಿಸಿದ್ದು ಗೊತ್ತು. ಅವನು ನುಡಿಸ್ಲಿಕ್ಕೆ ಶುರು ಮಾಡಿದ ತಕ್ಷಣ ಮೈ ಮರಿತಿತ್ತು, ಆಮೇಲೆ ಅವನು ನಿಲ್ಲಿಸಿದ ಮೇಲೆ ಎಚ್ಚರ ಆಗ್ತಿತ್ತಷ್ಟೇ. ರಾಗ ತಾಳ ಇದೆಲ್ಲ ಇಷ್ಟು ಗೊತ್ತು. ವದನೇ ವಿನಿವೇಶ್ಯ ವೇಣುನಾಲಂ, ಆ ವೇಣುನಾಲ ಇದೆಯಲ್ಲ ಅಂದರೆ ಆ ವೇಣು, ಆ ಬಿದಿರಿನ ಕೋಲು, ಅದಕ್ಕೊಂದು ತೂತಿತ್ತು, ಅದನ್ನು ತುಟಿ ಹತ್ತಿರ ಇಟ್ಕೊಳ್ತಿದ್ದ. ಇನ್ನು ಕೆಲವು ತೂತುಗಳಿದ್ದು, ಅದರಲ್ಲಿ ಕೆಲವು ಮುಚ್ಚೋದು ಕೆಲವು ತೆಗೆಯೋದು, ಮುಚ್ಚೋದು ತೆಗೆಯೋದು ಮಾಡ್ತಿದ್ದ. ಅಷ್ಟು ಮಾತ್ರ ಗೊತ್ತು, ಬಿಟ್ಟರೆ ಇನ್ನು ಯಾವ ರಾಗ ಯಾವ ತಾಳ ಇದು ಯಾವುದು ಗೊತ್ತಾಗಲಿಲ್ಲ ನನಗೆ ಅಂತ ಬ್ರಹ್ಮದೇವರು ಹೇಳುತ್ತಾರೆ. ಇದನ್ನೇ ಹೇಳಿದ್ದು ಭಾಗವತ. ಮುಹ್ಯಂತಿ ಯಂಸೂರಯ. ಜ್ಞಾನಿಗಳು ಕೂಡ ಅವನನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಭಗವಂತನನ್ನು, ಅವನು ಪರಿಪೂರ್ಣ ಅಂತ ಹೇಳುತ್ತಾರೆ. ಹಾಗೆ ಪರಮಾತ್ಮ ಬ್ರಹ್ಮಾದಿಗಳಿಗೂ ಕೂಡ ಒಂದು ಸರ್ತಿ ಬೆರಗಾಗುವಂತೆ ಮಾಡಿದಂತೆ ಪರಮಾತ್ಮ. ಇಂಥ ವೇಣುನಾದವನ್ನು ಮಾಡಿದ ಕೃಷ್ಣ. ಆ ವೇಣುನಾದಕ್ಕೆ ಎಲ್ಲ ಗೋಪಿಯರು ಬಂದು ನಿಂತಿದ್ದಾರೆ. ಕೃಷ್ಣ 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 ಅಂತ ಹೇಳ್ತಿದ್ದಾರೆ. ಆ ಎಲ್ಲರಿಗೂ ಕೂಡ ಪರಮಾತ್ಮ ಏನು ಮಾಡಿದ, ಏನು ಬಂದದ್ದು ಅಂತ ಕೇಳಿದ್ದಂತೆ. ಬಂದದ್ದೇನು ಅಂತ ಕೇಳಿದರೆ ಅವರೆಲ್ಲ ಹೇಳಿದರು, ಕೃಷ್ಣ ನಿನಗೋಸ್ಕರವೇ ಬಂದಿದ್ದೀವಿ, ನಿನ್ನನ್ನು ಬಿಟ್ಟು ಹೋಗಲ್ಲ ಅಂದ್ರು ಅವರು. ಹಾಗೆಲ್ಲ ಅನ್ನಬಾರ್ದು. ನೀವೆಲ್ಲರೂ ಕೂಡ ನಿಮ್ಮ ಗಂಡಂದ್ರಿದ್ದಾರೆ, ಮಕ್ಕಳಿದ್ದಾರೆ, ನಿಮ್ಮ ಗಂಡಂದ್ರ ಸೇವೆ ಮಾಡಿಕೊಂಡಿರ್ಬೇಕು ನೀವು ಅಂತ. ಅವರೆಲ್ಲ ಕೇಳುತ್ತಾರೆ, ಕೃಷ್ಣ ಗಂಡನ ಸೇವೆ ಮಾಡಬೇಕು ಅಂದರೆ ಗಂಡಂದೇ ಸೇವೆ ಮಾಡಬೇಕೋ ಅಥವಾ ಗಂಡನೊಳಗಿರುವಂಥ ಭಗವಂತನ ಸೇವೆ ಮಾಡಬೇಕು? ಅಂತರ್ಯಾಮಿ ಚಿಂತನೆ ಬೇಕೋ ಬೇಡವೋ? ಹೌದು ಬೇಕೇ ಬೇಕು ಅಂದ ಕೃಷ್ಣ. ಹೌದು, ನೀವು ಅದೇ ಚಿಂತನೆ ಮಾಡಿಕೊಂಡೇ ನೀವು ಸೇವೆ ಮಾಡಬೇಕು. ಗಂಡ ಕೆಟ್ಟವನಾಗಿದ್ದರೂ ಕೂಡ ಗಂಡನೊಳಗಿರುವ ಸ್ವಾಮಿ ಒಳ್ಳೆಯವನಾದ್ದರಿಂದ ಅವನು ಸೇವೆ ಮಾಡಬೇಕು ಅಂದ ಕೃಷ್ಣ. ಹಾಗಾದರೆ ಕೃಷ್ಣ ಆ ಸ್ವಾಮಿ ನೀನೇ, ನೀನು ಸಿಕ್ಕಾಯಿತು, ಇನ್ಯಾಕೆ ಬೇಕೋ ಗಂಡ, ಅವನು ದಂಡ ಉದ್ದಂಡ ನೀನಿದ್ದಿ ಸಾಕು ಅಂತಂದ್ರು ಅವರು. ಅಂದ ಕೂಡಲೇ ಕೃಷ್ಣ ಹೇಳ್ತಾನೆ, ಹಾಗೆಲ್ಲ ಅನ್ನಬಾರದು. ಇಲ್ಲ ಕೃಷ್ಣ ನಾವು ಬಿಟ್ಟು ಹೋಗಲ್ಲ, ಆಯಿತು ನಿಮಗೆಲ್ಲ ಖುಷಿ ಕೊಡ್ತೇನೆ ಅಂತ ಎಲ್ಲರ ಜೊತೆಗೂ ಕೂಡ ಭಗವಂತ ರಾಸಕ್ರೀಡೆಯನ್ನು ಮಾಡಿದ್ನಂತೆ ಪರಮಾತ್ಮ. ರಾಸಕ್ರೀಡೆಯನ್ನು ಒಂದೊಂದು ಮಂಡಲವನ್ನು ಮಾಡಿದ್ನಂತೆ ಪರಮಾತ್ಮ. ಎಂಥ ಮಂಡಲ! ಮಂಡಲೀಕೃತ ಮನೋರಮ ರಾಮ ಕುಂಡಲಧ್ವಜ ಸುದೀಪಿತ ಸೀಮಾ ಗಂಡಚುಂಬನ ಕುತೂಹಲ ಕಾಮ. ಎಂಥ ಮಂಡಲಗಳನ್ನು ಮಾಡಿದ ಪರಮಾತ್ಮ ಅಂದರೆ ಆ ಮಂಡಲಗಳು ಆ ಕಡೆ ನೋಡಿದರೆ ಅವಳಿಗೆ ಇವನು ಕೃಷ್ಣ, ಇವಳಿಗೆ ಅವನು ಕೃಷ್ಣ, ಅಂತೂ ಒಬ್ಬರಿಗೊಬ್ಬರು ಕೃಷ್ಣನಂತೆ ಕಾಣಿಸೋದು. ಆಚೆ ಈಚೆ ಎಲ್ಲ ಕಡೆಯಲ್ಲೂ ಕೂಡ ಕೃಷ್ಣನೇ ಕಾಣ್ತಾ ಇದ್ದಂತೆ, ಪರಮಾತ್ಮನೇ ಕಾಣ್ತಾ ಇದ್ದಂತೆ.
ಹಾಗೆ ಭಗವಂತ ಎಲ್ಲ ಕಡೆಯಲ್ಲೂ ಕೂಡ ಕೃಷ್ಣನ ರೂಪದಿಂದಾಗಿ ನಿಂತಿದ್ದಾನೆ ಪರಮಾತ್ಮ. ಎಲ್ಲಿ ನೋಡಿದ್ರಲ್ಲಿ ಕೃಷ್ಣ ಇದ್ದಾನೆ ಅಂತ ಹೇಳ್ತಾರೆ. ಎಲ್ಲಿ ನೋಡಿದ್ರಲ್ಲಿ ಕೃಷ್ಣ. ಅವ್ರು ಎಲ್ಲೆಲ್ಲಿ ನೋಡ್ತಿದ್ರು ಅಲ್ಲಿ ಕೃಷ್ಣ. ಅವಳಿಗೆ ಇವಳು, ಇವಳಿಗೆ ಅವಳು, ಹೀಗೆ ಪರಸ್ಪರವಾಗಿ ಕೃಷ್ಣನ ರೂಪದಿಂದಾಗಿ ಕಂಡುಬಿಟ್ನಂತೆ ಭಗವಂತ. ಆಚೆ ಕೃಷ್ಣ ತನ್ನೀಚೆ ಕೃಷ್ಣ, ಕೈ ಚಾಚಿದಲ್ಲಿ ಕೃಷ್ಣ. ಎಲ್ಲೆಲ್ಲಿ ನೋಡ್ತಿರೋ ಅಲ್ಲೆಲ್ಲ ಕೃಷ್ಣ. ಪರಮಾತ್ಮ ನಿಂತು ಬಿಟ್ಟಿದ್ದಾನೆ ಭಗವಂತ. ಅವನನ್ನು ನೋಡಿ ಎಲ್ಲರೂ ಕೂಡ ಆನಂದದಿಂದ ಅವನ ಜೊತೆಗೆ ರಾಸ ಮಹೋತ್ಸವವನ್ನು ಮಾಡಿದ್ರಂತೆ. ಎಲ್ಲರಿಗೂ ಅದು ವರ್ಣನೆ ಬಹಳ ದೊಡ್ಡದಿದೆ, ಸಮಯ ಇಲ್ಲ. ಅಂತೂ ಒಬ್ಬರ ಮೇಲೊಬ್ಬರು ನಿಂತುಕೊಂಡು ಕುಣಿತಿದ್ರಂತೆ. ಹಾಗೆಲ್ಲ ಮಾಡಿದ್ದಾನೆ ಕೃಷ್ಣ. ಆ ರೀತಿಯಲ್ಲಿ ಮಾಡಿ ಕುಣಿದು ಎಲ್ಲರಿಗೂ ಆನಂದವನ್ನು ಕೊಟ್ಟನಂತೆ ಪರಮಾತ್ಮ. ಎಲ್ಲರಿಗೂ ಆನಂದವನ್ನು ಕೊಡ್ತಾ ಇದ್ದಂತೆ ಆ ಗೋಪಿಯರಿಗೆಲ್ಲರಿಗೂ ಕೂಡ ಒಂದು ಸ್ವಲ್ಪ ಅಹಂಕಾರ ಬಂತಂತೆ. ನೋಡಿ, ಈ ಕೃಷ್ಣ ನಮ್ಮ ಸೌಂದರ್ಯ ನೋಡಿ ನಮ್ಮ ಹಿಂದೆ ಬಿದ್ದಿದ್ದಾನೆ ಇವನು ಅಂತ ಅಂದ್ಕೊಂಡ್ರಂತೆ. ಎಲ್ಲಾದರೂ ಉಂಟ ಭಗವಂತ ಸ್ವರಮಣ ಪರಮಾತ್ಮ. ಆ ಸ್ವರಮಣನಾದಂಥ ಭಗವಂತನಿಗೆ ಇವರಿಂದ ಆನಂದ ಅನ್ನುವಂಥದ್ದಿಲ್ಲ ಪರಮಾತ್ಮನಿಗೆ. ಆದರೂ ಕೂಡ ಗೋಪಿಯರೆಲ್ಲ ತಿಳ್ಕೊಂಡ್ರು ಈ ಕೃಷ್ಣನಿಗೆ ನಮ್ಮಿಂದ ಆನಂದ ಅಂತ. ಎಲ್ಲಿ ಅಹಂಕಾರ ಇರುತ್ತಲ್ವ ಅಲ್ಲಿ ನಾನು ಇರೋದಿಲ್ಲ ಅಂತ ಪರಮಾತ್ಮ ಹೊರಟೇ ಬಿಟ್ಟನಂತೆ ಭಗವಂತ. ಅವರೆಲ್ಲರ ಕಣ್ಣಿಗೆ ಕಾಣ್ತಾ ಇದ್ದ ಕೃಷ್ಣ ಹೊರಟು ಬಿಟ್ಟ. ಹೊರಟ ಕೂಡ್ಲೇನೆ ಆಗ ಏನಾಯಿತು, ಭಗವಂತ ಹೋದ್ನಲ್ಲ, ಹುಡುಕಿದ್ರಂತೆ, ಎಲ್ಲ ಕಡೆ ಹುಡುಕಿದ್ರಂತೆ ಕೃಷ್ಣನ. ಅಯ್ಯೋ ಕೃಷ್ಣ ಕೃಷ್ಣ ಎಲ್ಲಿ ಹೋದೆವು ಕೃಷ್ಣ, ನಾವು ನಿನಗೋಸ್ಕರ ಅಂತ ನಮ್ಮ ಬಂಧು ಬಳಗ ಎಲ್ಲರನ್ನೂ ಬಿಟ್ಟು ಬಂದೀವೋ ಕೃಷ್ಣ, ನಮ್ಮನ್ನು ಬಿಟ್ಟು ಹೋಗಬೇಡೋ ನೀನು ಅಂತ ಎಲ್ಲ ಕೃಷ್ಣ 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 ಅನ್ಕೊಂಡು ಓಡಾಡಿದ್ರಂತೆ. ಹೋಗುವಾಗ ದಾರಿಯಲ್ಲಿ ಒಂದು ಅಶ್ವತ್ಥ ವೃಕ್ಷ ಕಾಣಿಸ್ತಂತೆ. ಆ ಅಶ್ವತ್ಥ ವೃಕ್ಷ ಕಾಣಿಸಿದಾಗ ಕೇಳಿದರು, ಅಶ್ವತ್ಥ ನಿನ್ನ ಒಳಗೆ ಆ ಕೃಷ್ಣ ಇರ್ತಾನಂತೆ, ಹೊರಗೆ ಕಳಿಸೋ ಅವನನ್ನು ಅಂತ. ಮಾತಾಡಲಿಲ್ಲ, ಅದು ಉತ್ತರ ಕೊಡಲಿಲ್ಲ. ಉತ್ತರ ಕೊಡದೇ ಇದ್ದದ್ದಕ್ಕೆ ನೋಡಿ ಸಿಟ್ಟು ಬಂತವರಿಗೆ. ಗೋಪಿಯರೆಲ್ಲ ಸೇರ್ಕೊಂಡು ಶಾಪ ಹಾಕಿದ್ರಂತೆ ಅಶ್ವತ್ಥ ವೃಕ್ಷಕ್ಕೆ. ಅಶ್ವತ್ಥ, ನೀನು ನಮ್ಮ ಕೃಷ್ಣನ ಹೊರಗೆ ಕಳಿಸಿಲ್ಲ, ಆದ್ದರಿಂದ ಇನ್ನು ಮುಂದೆ ನಿನ್ನಲ್ಲಿ ಬಿಡುವಂಥ ಹಣ್ಣು ಯಾವ ದೇವರ ನೈವೇದ್ಯಕ್ಕೂ ಬರಬಾರದು. ನಿನ್ನ ಹಣ್ಣೇನಿದೆ ಅದು ಕಾಗೆಯ ಮಲವಾಗಿ ಆ ಮಲದಿಂದಲೇ ನೀನು ಹುಟ್ಟಬೇಕು ಅಂತ. ಇವತ್ತಿಗೂ ಕೂಡ ನೋಡ್ರಿ, ಅಶ್ವತ್ಥ ವೃಕ್ಷದಲ್ಲಿ ಕಾಗೆ ಕೂತಿರ್ತವೆ ಬಿಟ್ಟರೆ ಮತ್ತೆ ಯಾರು ಕೂಡೋದಿಲ್ಲ. ಅದರ ಹಣ್ಣು ಕಾಗೆ ತಿಂತಾವೆ ಬಿಟ್ಟರೆ ಮತ್ತೆ ಯಾರು ತಿನ್ನೋದಿಲ್ಲ ಅದನ್ನು. ಅಂತಹದ್ದು ಈ ರೀತಿಯಲ್ಲಿ ಪರಮಾತ್ಮ ಭಗವಂತ ಕಾಣದೇ ಇದ್ದಾಗ ಅದಕ್ಕೆ ಶಾಪ ಹಾಕಿದರು. ಮುಂದಕ್ಕೆ ಹೋದರು, ಒಂದು ಹಲಸಿನ ಮರ ಕಾಣಿಸ್ತಂತೆ. ಹಲಸಿನ ವೃಕ್ಷ ಕಾಣಿಸಿದಾಗ ಅದನ್ನು ಕೇಳಿದರು. ಅದು ಹೇಳ್ತಾನೆ, ಒಂದು ಕಡೆಯಲ್ಲಿ ಕಾಳಿದಾಸ ಹೇಳ್ತಾನೆ, ಏನು ಮಾತಾಡುವಾಗ ಗಿಡದ ಹತ್ರ ಮಾತಾಡ್ತೀನೋ ಒಬ್ಬ ವ್ಯಕ್ತಿ ಹತ್ರ ಅಷ್ಟು ಗೊತ್ತಾಗಲ್ವಾ ಅಂದರೆ, ಪ್ರೇಮಾರ್ಥ ಹಿ ಪ್ರಕೃತಿ ಕೃಪಣಾಹ ಚೇತನಾ ಚೇತನೇಶು ಅಂತ. ಪ್ರೀತಿ ಅತಿಯಾದಾಗ ಯಾರ ಜೊತೆಗೆ ಮಾತಾಡ್ತೀವಿ ಅನ್ನೋದು ಗೊತ್ತಾಗಲ್ಲಂತೆ, ಸುಮ್ಮನೆ ಮಾತಾಡಿಬಿಡ್ತಾರೆ ಅಂತ. ಹಾಗೆ ಮರದಗಳ ಜೊತೆಗೆ ಮಾತಾಡಿದ್ರಂತೆ. ಆ ಪನಸ ವೃಕ್ಷದ ಜೊತೆಗೆ ಅಂದರೆ ಈ ಹಲಸಿನ ಮರದ ಜೊತೆಗೆ ಮಾತಾಡಿದರು, ಕೃಷ್ಣ ಎಲ್ಲಿದ್ದಾನೆ ನೋಡಿದ್ಯಾ ಅಂತ. ಅದು ಉತ್ತರ ಕೊಡಲಿಲ್ಲ, ಸಿಟ್ಟು ಬಂತು. ಅದಕ್ಕೂ ಶಾಪ ಹಾಕಿದ್ರಂತೆ. ಏನು ಅಂತಂದರೆ ಅವ್ರು ಹೇಳಿದರು, ನಿನ್ನ ಮೈಯಲ್ಲಿ ಬಿಡುವ, ನಿನ್ನ ವೃಕ್ಷದಲ್ಲಿ ಬಿಡುವ ಹಣ್ಣಿದೆಯಲ್ಲ, ಯಾರಾದರೂ ತಿನ್ನಬೇಕು ಅಂದರೆ ಅಬ್ಬಬ್ಬಾ ಅನ್ನಬೇಕು, ಹಂಗಾಗಲಿ ಅಂತ ಶಾಪ ಹಾಕಿದ್ರಂತೆ. ಅದಕ್ಕೆ ನೋಡ್ರಿ, ಆ ಹಣ್ಣು ಏನಾಗಿದೆ ಅಂದರೆ, ಮೊದಲೇ ಮುಟ್ಲಿಕ್ಕೆ ಹೋದರೆ ಮುಳ್ಳು, ಮೈ ಮೇಲೆ ಮುಳ್ಳಿರ್ತದೆ. ಹೋಗಲಿ ಆ ಮುಳ್ಳನ್ನು ತೆಗೆದು ತಿನ್ನೋಣ ಅಂತ ಆಮೇಲೆ ಹೆಚ್ಚಲಿಕ್ಕೆ ಹೋದರೆ ಕೈಯೆಲ್ಲ ಅಂಟು. ಅದಕ್ಕೇನು ಮಾಡ್ಬೇಕು, ಮತ್ತು ಕೈಗೆಲ್ಲ ಎಣ್ಣೆ ಹಚ್ಕೋಬೇಕು, ಎಣ್ಣೆ ಹಚ್ಕೊಂಡೇ ಹೆಚ್ಚಬೇಕು. ಸರಿ ಆಯಿತು, ಅದನ್ನು ಹೆಚ್ಚಿದ್ವಿ ಅಂತ ತೆಗಿಲಿಕ್ಕಾಗ್ತದ? ಆ ಒಂದೊಂದು ತೊಳೆಗಳನ್ನು ತೆಗಿಬೇಕಾದ್ರೂ ಕಷ್ಟ. ಆಯಿತು, ತೊಳೆ ನಮ್ಮ ಕೈಗೆ ಸಿಕ್ತು, ಇನ್ನಾದರೂ ತಿನ್ಬೋದು ಅಂದರೆ ಅಷ್ಟಕ್ಕೆ ನಿಲ್ಲಲ್ಲ. ಆ ತೊಳೆ ಒಳಗೊಂದು ಬೀಜ, ಮತ್ತೆ ಆ ಬೀಜ ತೆಗಿಬೇಕು. ಇಷ್ಟೆಲ್ಲ ಒದ್ದಾಡಿಕೊಂಡು ಮೈಯೆಲ್ಲ ಕೆಸರು ಮಾಡಿಕೊಂಡು ಮಟ್ಟಿ ಒದ್ದಾಡಬೇಕು ಇದನ್ನು ತಿನ್ನಬೇಕು ಅಂದರೆ. ಆ ರೀತಿ ಆಗಲಿ ಅಂತ ಶಾಪ ಹಾಕಿಬಿಟ್ರು. ಆವತ್ತಿನಿಂದಲೂ ಕೂಡ ಆ ಹಲಸಿನ ಮರ ಆ ಹಣ್ಣು ಬಿಟ್ಟರು ಕೂಡ ಈ ಸ್ಥಿತಿಗೆ ಬಂದಿದೆ ಅಂತೆ. ಇದೆಲ್ಲ ಗೋಪಿಯರು ಹಾಕಿದಂಥ ಶಾಪ ಇದು ಅಂತ ಹೇಳ್ತಾರೆ. ಇಂತಿಂಥ ಶಾಪಗಳು ಹಾಕಿದರು. ಕಡೆಗೆ ಅವರೆಲ್ಲ ಕೂಗಿದರು ಕೃಷ್ಣನನ್ನು, ಕೃಷ್ಣ ನೀನಿಲ್ಲದೆ ಬದುಕಲಿಕ್ಕೆ ಆಗಲ್ಲೋ ಬಂಗಾರ, ಬಂದ್ಬಿಡೋ ನೀನು ಅಂತ. ರುರುದುಹು ಸುಸ್ವರಂ ರಾಜನ್, ವೇದವ್ಯಾಸ ದೇವರು ಹೇಳ್ತಾರೆ. ಬಹಳ ಹೆಣ್ಣು ಮಕ್ಕಳೆಲ್ಲ ಹತ್ರಂತವ್ರು. ಅಳುವಾಗಿ ಹೆಂಗೆ ಹತ್ರು ಅಂದರೆ ಸ್ವರಬದ್ಧವಾಗಿ ಹತ್ರಂತೆ, ಸಂಗೀತ ಕೇಳಿದ ಹಾಗಿತ್ತಂತ ಅವ್ರ ಹತ್ರ. ಅಳ್ತಾ ಅಳ್ತಾ ಕೃಷ್ಣನ್ ಕರೆದ್ರಂತೆ, ಹಾಡು ಹೇಳಿದ್ರಂತೆ. ಅವ್ರು ಅಳ್ತಾ ಅಳ್ತಾ ಹೇಳಿದ್ದು ಒಳ್ಳೆ ಸಂಗೀತ ಇದ್ದಾಗಿತ್ತಂತೆ, ಕೇಳಲಿಕ್ಕೆ ಇಂಪಾಗಿತ್ತಂತೆ. ಹತ್ರ ಗಂಡಸರ ಹತ್ರ ಒಳ್ಳೆ ಕತ್ತೆ ಕಿರಿಸಿದಾಗಿರ್ತದೆ ಅನ್ನೋ ಹಾಗೆ ಇವ್ರ ಹತ್ರ ಮಾತ್ರ ಭಾಳ ಚೆನ್ನಾಗಿತ್ತಂತೆ, ಭಾಳ ಕೇಳಲಿಕ್ಕೆ ಇಂಪಾಗಿತ್ತು ಅಂತಾರೆ. ಅಷ್ಟು ಚೆನ್ನಾಗಿ ಹತ್ತಿದ್ದಾರೆ ಅಂತ ಹೇಳ್ತಾರೆ. ಅಳ್ತಾ ಅಳ್ತಾ ಕೇಳಿದ್ರಂತೆ ಕೃಷ್ಣನನ್ನ. ಅವ್ರು ಅಳ್ತಾ ಅಳ್ತಾನೆ ಹೇಳಿದಂಥ ಹಾಡು ನೋಡಿ ಹೇಗಿದೆ. ಜಯತಿ ತೇದಿಕಂ ಜನ್ಮನಾವ್ರಜ ಶ್ರಯತ ಇಂದಿರಾ ಸಾಧು ತತ್ರ ಹಿ
ದಯಿತ ದೃಶ್ಯತಾಂ ತ್ವಾಂ ದಿದೃಕ್ಷತಾಂ ತ್ವಯಿ ಗತಾಸವಸ್ತ್ವಾಂ ವಿಚಿನ್ವತೆ. ಎಂಥ ಹಾಡು, ಕೇಳ್ತಾ ಇದ್ರೆ ಕೇಳ್ತಾ ಇರಬೇಕನ್ನಿಸ್ತದಂತೆ. ಅಂಥ ಆ ಹಾಡನ್ನು ಹೇಳಬೇಕಾದರೂ ಕೂಡ ಹೇಗೆ ಹೇಳಿದ್ದಾರೆ ಅಂದರೆ, ಅದರಲ್ಲಿ ಇರುವಂಥದ್ದೆಲ್ಲ ಹೇಗಿದೆ ಗೊತ್ತಾ? ಪ್ರಾರಂಭದಲ್ಲಿ ಲಘು ಜಯತಿ ಅನ್ನುವಲ್ಲಿ ಲಘು ಅಕ್ಷರ ಇದೆ ನೋಡ್ರಿ. ಕೊನೆಯಲ್ಲಿ ವ್ರಜಃ ಅಂತ ಬರ್ತದೆ, ಪಾದದ ಕೊನೆಯಲ್ಲಿ ವ್ರಜಃ ಅಂತ ಬಂತು. ಆ ವ್ರಜಃ ಅನ್ನುವಲ್ಲಿ ವಿಸರ್ಗ ಬಂತು ಅಂದರೆ ಅದು ಗುರು ಅಂತ ಅರ್ಥ. ಗುರು ಅಂತ ಮೊದಲಿಗೆ ಲಘು, ಕೊನೆಯಲ್ಲಿ ಗುರು. ಹಾಗೇ ಇದೆ ಆ ಪದ್ಯ ಎಲ್ಲ ಇರುವಂಥದ್ದು. ಗುರು ಲಘು ಗುರು ಲಘು ಗುರು ಲಘು ಅಂತ ಹೋಗ್ತದೆ. ಆ ರೀತಿಯಲ್ಲಿ ಗುರು ಲಘು. ಆಮೇಲೆ ಈ ರೀತಿ ಅದರಲ್ಲಿ ಗಣಗಳು. ಇದು ಏನಾಗಿದೆ ಗೊತ್ತಾ, ಇನ್ನೊಂದೇನು ವಿಶೇಷ ಅಂತಂದರೆ, ಈ ವೃತ್ತ ಇಲ್ಲಿ ಇದನ್ನು ಛಂದಸ್ಸು ಹೇಳ್ಬೋದು. 11 ಅಕ್ಷರ ಇದೆ, ಆದ್ದರಿಂದಾಗಿ ಇದು ತ್ರಿಷ್ಟುಪ್ ಛಂದಸ್ಸು ಅಂತ ಹೇಳ್ಬೋದು. ಆದರೆ ವೃತ್ತರತ್ನಾಕರದಲ್ಲಿ ಹುಡುಕಿದರೆ ಈ ವೃತ್ತ ಯಾವುದಂತಲೇ ಗೊತ್ತಿಲ್ಲ. ಆದರೆ ಕೇಳಲಿಕ್ಕೆ ಮಾತ್ರ ಇಂಪಾಗಿದೆ. ಈ ವೃತ್ತ ಬೇಗ ಛಂದಶಾಸ್ತ್ರದಲ್ಲಿ ಇದನ್ನು ಕಾಣಿಸೋದೇ ಇಲ್ಲ, ಈ ವೃತ್ತ ಎನ್ನುವಂಥದ್ದು. ಅಂದರೆ ಅರ್ಥ ಏನು ಅಂದರೆ, ಪರಮಾತ್ಮನ ಈ ಗುಣಗಾನ ಇದೆಯಲ್ವಾ, ಎಷ್ಟು ಗುಣಗಾನವನ್ನು ಮಾಡಿದರೂ ಕೂಡ ಅವನನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ. ಇನ್ನು ಆರಂಭದಲ್ಲಿ ಲಘು ಮತ್ತು ಗುರು ಹೇಳಿದ್ದಾರೆ. ಲಘು ಗುರುಗಳನ್ನು ಹೇಳಿದ್ದಾರಲ್ಲ, ಅದರ ಅರ್ಥ ಏನು ಅಂದರೆ, ಮೊದಲು ಕೃಷ್ಣ ಕಾಣಲಿಲ್ಲ, ಕಾಣದೇ ಇದ್ದಾಗ ಏನಾಯ್ತು, ಅವರೆಲ್ಲ ಕೃಷರಾಗಿಬಿಟ್ರು, ಲಘು ಆಗೋದ್ರಂತೆ. ಆಮೇಲೆ ಕೊನೆ ಕೃಷ್ಣ ಸಿಕ್ಕ, ಆಗ ಸಿಕ್ಕ ಅಂತ ಉಬ್ಬಿದ್ರಂತೆ, ಎಲ್ಲರೂ ಕೂಡ ಸಂತೋಷ ಆಯಿತು, ಆದ್ದರಿಂದ ಗುರು ಅಂತ. ಹೀಗೆ ಲಘು ಗುರುಗಳನ್ನು ಕೂಡ ಹೇಳಿದ್ದಾರೆ ಅಂತ ಇದರ ನಿರೂಪಣೆಯನ್ನು ಮಾಡುತ್ತಾರೆ. ಹಾಗೆ ಆ ರೀತಿ ಪರಮಾತ್ಮನನ್ನು ಕೊಂಡಾಡಿದ್ರಂತೆ. ಅವರೆಲ್ಲ ಹೇಳಿದರು, ಕೃಷ್ಣ ನೀನಿಲ್ಲ ಅಂದರೆ ನಮ್ಮ ಬದುಕಿಲ್ವೋ ಕೃಷ್ಣ, ಅದಕ್ಕೋಸ್ಕರ ಕೇಳ್ಕೊಳ್ತಿದ್ದೀವಿ ಕೃಷ್ಣ, ಬೇಗನೆ ಬಂದುಬಿಡು ನೀನಿಲ್ಲ ಅಂದರೆ ನಿನ್ನ ಹಾಡು ಹೇಳಿಕೊಂಡು, ನಿನ್ನ ಕಥೆ ಹೇಳ್ಕೊಂಡು ಬದುಕಿಬಿಡ್ತೀವಿ ನಾವು. ಆ ಕಥೆ ಇದೆಯಲ್ವಾ, ಸಂಸಾರದಲ್ಲಿ ನೊಂದು ಬೆಂದಂಥವರ ಕಲ್ಮಶಗಳನ್ನೆಲ್ಲ ಪರಿಹಾರ ಮಾಡ್ತದಂತೋ ಕೃಷ್ಣ ನಿನ್ನ ಕಥೆ. ಆದ್ದರಿಂದ ನಿನ್ನ ಕಥೆ ಸಾಕು ನಮಗೆ, ಅದು ಕೇಳ್ತಾ ಇದ್ದರೆ ಮಂಗಲ ಆಗ್ತದೆ ಅಂತ ಹೇಳ್ತಾರೆ. ಅಂಥ ಕಥೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಬಿರೀಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ಹೀಗೆ ಕೃಷ್ಣ ನಿನ್ನ ಕಥೆ ಕೇಳ್ತಿದ್ರೆ, ತವ ಕಥಾಮೃತಂ ತಪ್ತ ಜೀವನಂ, ಜೀವನದಲ್ಲಿ ತಪ್ತರಾಗಿರ್ತಾರಲ್ಲ, ಬೆಂದು ಹೋಗಿರ್ತಾರಲ್ಲ, ನಿನ್ನ ಕಥೆ ಕೇಳಿದರೆ ಸಾಕು, ಕಲ್ಮಶಗಳೆಲ್ಲ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಎಲ್ಲಿದ್ದೀಯೋ ಕೃಷ್ಣ, ಬಂದುಬಿಡು ಅಂತ ಇದೇ ರೀತಿ ಹಾಡನ್ನು ಹೇಳ್ತಾ ಹೋಗ್ತಾರೆ. ಹೀಗೆ ಹೇಳಿದರು. ಎಲ್ಲ ಹೇಳ್ತಾ ಹೋದಂತೆ ಕೃಷ್ಣ ಸಿಗಲಿಲ್ಲ ಇವರಿಗೆ. ಸಿಗದೇ ಇದ್ದಾಗ ಕಡೆಗೆ ಒಂದು ಕಡೆ ಏನಾಯ್ತಂತೆ, ಒಬ್ಬ ಗೋಪಿ ಮಾತ್ರ ಏನು ಮಾಡ್ಕೊಂಡಿದ್ಲಂತೆ, ಈ ಕೃಷ್ಣ ಸಿಗ್ತಾ ಇರಲಿಲ್ಲಲ್ವಾ, ಇನ್ನೊಬ್ಬ ಗೋಪಿ ಜೊತೆಗೆ ಹೋಗ್ತಾ ಇದ್ಲು ಕೃಷ್ಣನ ಹುಡುಕೊಂಡು. ಮನಸ್ಸಿನ ತುಂಬ ಕೃಷ್ಣನ್ ತುಂಬಿಕೊಂಡಿದ್ದಾಳೆ. ಅಲ್ಲಿ ಓಡಾಡಿದ್ಲು, ಇಲ್ಲಿ ಓಡಾಡಿದ್ಲು, ಕೃಷ್ಣ ಸಿಗ್ತಾ ಇಲ್ಲ, ಏನು ಮಾಡಲಿ? ಅವಳು ಹೇಳ್ತಾಳೆ, ನಾನು ಎಂಥ ಹುಚ್ಚಿ ನಾನು ಅಂದರೆ, ನನ್ನ ರೂಪ ನನ್ನ ಲಾವಣ್ಯ ಮೆಚ್ಚಿ ಕೃಷ್ಣ ಬಂದ ಅಂತ ತಿಳ್ಕೊಂಡೆ. ಅವನು ಸ್ವರಮಣ ಭಗವಂತ, ನಮ್ಮ ಆಸೆ ಅವನಿಗೆಲ್ಲಿದೆಯೇ? ಆದರೂ ಈ ಥರ ಹೇಳಿದೆ, ಕೃಷ್ಣ ಹೋಗಿಬಿಟ್ಟ, ಈಗ ಮುಂದೇನು ಮಾಡಲಿ ನಾನು? ನನಗೆ ತೋಚ್ತಾ ಇಲ್ಲಲ್ಲ, ಏನು ಮಾಡಬೇಕು? ರೂಪ ಗುಣಕ್ಕೆ ಮೆಚ್ಚಿ ಬಂದಾನೆಂದೇನೆ ಹುಚ್ಚಿ, ಅಂದೇನೆ ಸಖಿ ಅಂದೇನೆ, ಮುಂದೇನೆ ಸಖಿ ಮುಂದೇನೆ. ನನ್ನ ರೂಪ ನನ್ನ ಗುಣವನ್ನು ಮೆಚ್ಚಿ ಬಂದ ಅಂತ ಹೇಳಿದ್ನೇ ಹುಚ್ಚಿ, ನಾನೇನು ಮಾಡಲಿ ಈಗ? ಮುಂದೆ ಏನು ಮಾಡಬೇಕು? ಕೃಷ್ಣನೇ ಹೊರಟೋದ್ನಲ್ಲ, ಅವನು ಅಷ್ಟು ಸುಲಭವಾಗಿ ಯಾರಿಗೂ ಕಾಣಿಸಲ್ಲ. ಕಾಣುವಂತಹನಲ್ಲ ಕಾಣದಾದನು ಗೊಲ್ಲ, ಅಂದೇನೆ ಸಖಿ ಅಂದೇನೆ, ಮುಂದೇನೆ ಸಖಿ ಮುಂದೇನೆ. ಕಾಣುವಂತಹನಲ್ಲ ಇವನು, ಯಾರ ಕಣ್ಣಿಗೆ ಕಾಣಿಸಲ್ಲ, ಆದರೆ ಕಾಣುವಂತಹ ನಲ್ಲ, ನನ್ನ ಪ್ರಿಯಕರ ಇವನು, ನನ್ನ ಕಣ್ಣಿಗೆ ಕಾಣಿಸ್ತಿದ್ದ. ಕಾಣದಾದನು ಗೊಲ್ಲ, ಎಲ್ಲಿ ಹೋದ್ನೆ ಈ ಕೃಷ್ಣ? ಕಣ್ಣಿಗೆ ಕಾಣಿಸ್ತಾ ಇಲ್ಲಲ್ವೇ? ಇವನನ್ನು ನಂಬಿ ನನ್ನ ಗಂಡ ಮಕ್ಕಳು ಬಂಧು ಬಳಗ ಎಲ್ಲರನ್ನ ಬಿಟ್ಟು ಬಂದಿದ್ದೇನೆ. ಕೃಷ್ಣನೇ ಇಲ್ಲ ಅಂದರೆ ಈ ಜೀವನ ವ್ಯರ್ಥ ಅಲ್ವಾ? ಇವನ ಪಂಥವ ತೊಟ್ಟು ಬಂಧು ಬಳಗವ ಬಿಟ್ಟು ಬಂದೇನೆ ಸಖಿ ಬಂದೇನೆ, ಮುಂದೇನೆ ಸಖಿ ಮುಂದೇನೆ. ಮುಂದೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲಲ್ಲ, ಈ ಕೃಷ್ಣ ನನ್ನನ್ನು ಬಿಟ್ಟು ಹೋದ್ನಲ್ಲೇ. ಆದರೆ ಕೃಷ್ಣ ಇಲ್ಲದ ಬದುಕು ನನಗೆ ಬೇಡ, ಕೃಷ್ಣ ಬೇಕೇ ಬೇಕು. ಒಂದು, ಕೃಷ್ಣ ಸಿಗಲಿಲ್ಲ ಅಂದರೆ
ಪಕ್ಕದಲ್ಲೇ ಯಮುನೆ ಹರಿತಾ ಇದ್ದಾಳೆ. ಯಮುನಾ ನದಿಗೆ ಹಾರ್ತೇನೆ, ಹಾರಿದ ಮೇಲೆ ಸಾಯ್ತೇನೆ, ಸತ್ತ ಮೇಲಾದರೂ ಕೃಷ್ಣನ ಪಾದ ಸಿಗುತ್ತಲ್ಲ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಲ್ಲಿ ಸತ್ತು ಬದುಕ್ತೇನೆ ಅಂತ ಹೇಳ್ತಾಳೆ. ಹೊಳೆಯೋಳು ಹೊತ್ತಾರೆ ಬಿದ್ದು ನಾ ಸತ್ತಾರೆ, ಹೊಂದೇನೆ ಅವನ ಹೊಂದೇನೆ, ಮುಂದೇನೆ ನಿನ್ನ ಮುಂದೇನೆ, ನಿನ್ನ ಎದರಲ್ಲೇ ಅವನ ಪಾದ ಸೇರ್ತೇನೆ ನೋಡು ಅಂತ ಆ ಗೋಪಿ ಆ ಕೂಡಲೇ ಹಾರಲಿಕ್ಕೆ ಅಂತ ಹೋದ್ಲು. ಹೋಗುವಾಗ ಕೃಷ್ಣ ಎಲ್ಲಿದ್ನೋ ಬಂದ, ಅವಳ ಕೈಯನ್ನು ಗಟ್ಟಿ ಹಿಡಿದಂತೆ ಭಗವಂತ ಹಿಡಿದು ನಿಲ್ಲಿಸಿದ. ಕೃಷ್ಣನನ್ನು ನೋಡಿದ್ಲು, ತಡಿಲಿಕ್ಕಾಗಲಿಲ್ಲ, ಗಟ್ಟಿಯಾಗಿ ಕೃಷ್ಣನ ಹಿಡ್ಕೊಂಡ್ಲಂತೆ. ಒಂದು ಸರ್ತಿ, ಕೃಷ್ಣ ಯಾಕೋ ಬಿಟ್ಟು ಹೋದಿ ನನ್ನನ್ನು, ನನಗೆ ಬದುಕಲಿಕ್ಕಾಗಲ್ಲೋ ಕೃಷ್ಣ, ದಯವಿಟ್ಟು ಹೋಗಬೇಡೋ, ನನ್ನನ್ನು ಬಿಟ್ಟು ಹೋಗಬೇಡೋ ಕೃಷ್ಣ ಅಂತ ಪರಿಯಿಂದ ಕೇಳ್ಕೊಂಡ್ಲಂತೆ ಅವಳು. ಕೇಳ್ಕೊಂಡಾಗ ಕೃಷ್ಣ ಹೇಳ್ತಾನೆ, ಗೋಪಿ ನಾನು ಎಲ್ಲೋ ಇದ್ದೇನೆ ಅಂತ ಅಂದ್ಕೊಂಡು ಎಲ್ಲೆಲ್ಲೋ ಹುಡುಕಿದೆ. ಅಲ್ಲೇ ಅಶ್ವತ್ಥ ವೃಕ್ಷಕ್ಕೆ ಹೋದಿ, ಹಲಸಿನ ಮರಕ್ಕೆ ಹೋದಿ, ತುಳಸಿ ವೃಕ್ಷದ ಹತ್ರ ಹೋದಿ, ಎಲ್ಲದರ ಹತ್ರ ಹೋದಿ, ಎಲ್ಲ ಕಡೆ ಹುಡುಕಿದೆ, ಆದರೆ ನಿನ್ನ ಎದೆಯಲ್ಲಿ ಯಾಕೆ ಹುಡುಕ್ಲಿಲ್ಲ ನನ್ನ ಅಂತ ಕೇಳಿದಂತೆ. ನಾನು ಎಲ್ಲೂ ಹೋಗಿರಲಿಲ್ಲ, ನಿನ್ನ ಹೃದಯದಲ್ಲೇ ಇದ್ದೆ ನಾನು. ಹೃದಯೇಶೆ ಅರ್ಜುನ ತಿಷ್ಠತಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿಲ್ವ? ನಿನ್ನ ಹೃದಯದಲ್ಲೇ ಇದ್ದೆ ನಾನು, ನನ್ನನ್ನು ಎಲ್ಲೆಲ್ಲೋ ಯಾಕೆ ಹುಡುಕಿದೆ? ನಾನೆಲ್ಲಿ ಹೋಗಿದ್ದೆ ನಿನ್ನ ಎದಿ ಒಳಗಿದ್ದೆ, ಬಂದೇನೆ ಸಖಿ ನಿಂದೇನೆ, ಮುಂದೇನೆ ನಿನ್ನ ಮುಂದೇನೆ. ಕೃಷ್ಣ ಹೇಳಿದ, ನಾನೆಲ್ಲಿ ಹೋಗಿದ್ದೆ, ನಿನ್ನ ಎದೆ ಒಳಗೆ ಇದ್ನಲ್ಲೇ, ನನ್ನನ್ನು ಎಲ್ಲೆಲ್ಲೋ ಯಾಕೆ ಹುಡುಕಿದೆ ನೀನು? ನೀನು ಕರೆದಿದ್ರೆ ಹೃದಯದಿಂದ ಬಂದೇ ಬಿಡ್ತಿದ್ನೆಲ್ಲ ಅಂತ. ಆಗ ಆಗಲಿ ಕೃಷ್ಣ, ಬಂದೆಲ್ಲ ಅಂತೂ ನನ್ನನ್ನು ಬದುಕಿಸಿದೆಲ್ಲೋ ಕೃಷ್ಣ, ನನ್ನನ್ನು ಬಿಟ್ಟು ಹೋಗಬೇಡ ನೀನು ಅಂತ ಗಟ್ಟಿಯಾಗಿ ಹಿಡ್ಕೊಂಡ್ಲಂತೆ ಕೃಷ್ಣನನ್ನು. ಇದು ಅವಳ ಪಾಡಾಗಿತ್ತು ಅಂತ ಹೇಳುತ್ತಾರೆ. ಈ ರೀತಿ ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯ ಪಾಡಾಗಿತ್ತು. ಹಾಗೆ ಕೃಷ್ಣ ಅವರಿಗೆಲ್ಲ ಆನಂದವನ್ನು ಕೊಟ್ಟನಂತೆ. ಮುಂದೆ ಮತ್ತೊಂದು ಕಡೆಯಲ್ಲಾಗುವಾಗ ಆ ಎಲ್ಲ ಗೋಪಿಯರು, ಇದು ಒಬ್ಬ ಗೋಪಿ ಸ್ಥಿತಿ, ಉಳಿದವರೆಲ್ಲ ಸೇರ್ಕೊಂಡು ಒಂದು ಕಡೆ ಹೋಗ್ತಿದ್ರಂತೆ. ಕೃಷ್ಣ ಸಿಗಲಿಲ್ಲ. ಸಿಗದೇ ಇದ್ದ ಕೃಷ್ಣನನ್ನು ಹುಡುಕಿದ್ರು, ಸಿಗಲಿಲ್ಲ. ಕಡೆಗೆ ಕೃಷ್ಣ 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 ಅಂತ ಎಲ್ಲರೂ ಕೂಡ ತಮ್ಮ ಅಹಂಕಾರ ಕಡಿಮೆ ಮಾಡಿಕೊಂಡಾಗ ಕೃಷ್ಣ ಎದರಲ್ಲಿ ಬಂದಂತೆ. ಬಂದಾಗ ನೋಡಿದರು, ಕೃಷ್ಣ ಎಲ್ಲಿ ಹೋಗಿದ್ಯೋ ಕೃಷ್ಣ, ಯಾಕೋ ನಮ್ಮನ್ನು ಬಿಟ್ಟು ಹೋದೆ ಅಂತ ಕೇಳಿದರೆ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದ್ದಂತೆ, ಏನಿಲ್ಲ, ಬೇಟೆ ಆಡಬೇಕು ಅನಿಸಿತ್ತು ಅದಕ್ಕೆ ಹೋಗಿದ್ದೆ ಅಂದಂತೆ. ಅದಕ್ಕೆ ಆಡಿದೆ, ಬೇಟೆ ಆಡಿದೆ ಅಂದ. ಇಲ್ಲ ಅಂದ. ಯಾಕೆ, ಪ್ರಾಣಿ ಸಿಗಲಿಲ್ವಾ ಅಂದರೆ, ಸಿಕ್ತು ಅಂದ. ಏನು ಪ್ರಾಣಿ ಸಿಕ್ತು? ಒಂದು ಹಂದಿ ಕಾಣಿಸ್ತು ಅಂದ. ಹೊಡೆದೆ ಅದನ್ನು ಅಂದರೆ, ಇಲ್ಲ ಅಂತಂದ. ಹೊಡಿಲಿಲ್ಲ ನಾನು. ಯಾಕೆ ಹೊಡಿಲಿಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳಿದ್ರಂತೆ, ಯಾಕೆ ಅಂತಂದರೆ ಅದನ್ನು ಹೊಡೆದ್ರೆ ಅದು ನನ್ನ ಹಂದಿ ರೂಪ ಇದೆಯಲ್ಲ, ವರಾಹ ರೂಪ, ಅದರ ನೆನಪಾಯಿತು, ಹೊಡಿಲಿಕ್ಕೆ ಮನಸ್ಸಾಗಲಿಲ್ಲ. ಆಮೇಲೆ ಸಿಂಹ ಕಾಣಿಸ್ತು, ಹೊಡೆದ್ಯಾ ಅಂದರೆ, ಇಲ್ಲ. ಯಾಕೆ ಅಂತಂದರೆ ಆ ಸಿಂಹವು ಕೂಡ ನಾನೇ ಅವತಾರ ತಾಳಿನಲ್ಲ, ಅದು ನರಸಿಂಹನ ನೆನಪಾಯಿತು, ಹೊಡಿಬೇಕು ಅಂತ ಮನಸ್ಸಾಗಲಿಲ್ಲ. ಓಹ್ ಸರಿ. ಆಮೇಲೆ ಜಿಂಕೆ ಕಾಣಿಸ್ತು, ಚಮರಿ ಮೃಗ ಕಾಣಿಸ್ತು, ಅದನ್ನು ಹೊಡೆದ್ಯಾ ಅಂದರೆ, ಇಲ್ಲ ಅಂದ. ಯಾಕೆ ಅಂದರೆ ಜಿಂಕೆ ಕಣ್ಣು ನೋಡಿದೆ, ಆ ಕಣ್ಣು ನೋಡುವಾಗ ನಿಮ್ಮ ಕಣ್ಣು ನೆನಪಾಯಿತು, ಅಗಲಗಲವಾದ ಕಣ್ಣು ನಿಮ್ಮದು ಕೂಡ. ಆ ಚಮರಿ ಮೃಗನ ನೋಡಿದೆ, ಅದ್ರ ಕೂದಲು ನೋಡಬೇಕಾದ್ರೆ ನಿಮ್ಮ ಚೌರಿ ಎಲ್ಲ ನೆನಪಾಗಿ ಬಿಡ್ತು, ನಿಮ್ಮ ಕೂದಲುಗಳೆಲ್ಲ, ಅದಕ್ಕೆ ನಿಮ್ಮನ್ನು ನೋಡಬೇಕು ಅಂತ ನಿಮ್ಮ ಹತ್ರಕ್ಕೆ ಬಂದ್ಬಿಟ್ಟೆ ಅಂದಂತೆ ಕೃಷ್ಣ. ತೀರ ಎಲ್ಲರೂ ಕೂಡ ಕ್ಲೀನ್ ಬೋಲ್ಡ್ ಅಷ್ಟೇ. ನಾವಿಷ್ಟು ಚೆನ್ನಾಗಿದ್ದೀವಿ ಅಂತ ನಮಗೆ ಗೊತ್ತಿರಲಿಲ್ಲ ಅಂತಂದರು. ಕೃಷ್ಣ ಎಷ್ಟು ಹೊಗಳಿದೆಲ್ಲೋ ಅಂತ ಅಂದ್ಕೊಂಡ್ರು. ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತ ನಿಂತ್ಕೊಂಡ್ರು. ಅವರಿಗೆಲ್ಲ ರಾಸಕ್ರೀಡೆ ಮಾಡಿ ಭಗವಂತ ಹೇಳಿ ಮನೆಗೆ ಕಳಿಸಿದ್ನಂತೆ, ನೀವೆಲ್ಲ ಡೈರೆಕ್ಟಾಗಿ ನನ್ನ ಹತ್ರ ಬರಬಾರದು. ಹೇಗೆ ಬರಬೇಕು? ಪತ್ಯಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಗೋಪಾಲ ಕೃಷ್ಣ ಭಿನ್ನ ಬದರೀ ನಾರಾಯಣ ಅಂದರೆ ಮಾತ್ರ ನಿಮ್ಮ ಕೈಗೆ ಸಿಗ್ತೇನೆ, ಇಲ್ದಿದ್ರೆ ಸಿಗಲ್ಲ ಅಂತ ಪರಮಾತ್ಮ. ಹಾಗೆ ಇದನ್ನು ಹೇಳಿದಾಗ ಪರಮಾತ್ಮ ಎಲ್ಲರೂ ಕೂಡ ಆಯಿತು ಅಂತ ಮನೆಗೆ ಹೋದ್ರಂತೆ. ಇದು ರಾಸಕ್ರೀಡೆ ಅಂತ ಈ ವಿಷಯವನ್ನು ಭಾಗವತದಲ್ಲಿ ಹೇಳುವಾಗ ಇದಕ್ಕೊಂದು ಫಲ ಹೇಳಿದ್ದಾರೆ. ಏನು ಅಂದರೆ, ಈ ಫಲ ಯಾರು ರಾಸಕ್ರೀಡೆಯನ್ನು ಶ್ರವಣ ಮಾಡ್ತಾರಲ್ವ ಅವರಿಗೆ ಹೃದ್ರೋಗ ಎನ್ನುವುದು ವಾಸಿ ಆಗ್ತದಂತೆ. ಏನಾದರೂ ಕೂಡ ಹಾರ್ಟ್ ಅಟ್ಯಾಕು ಅದು ಇದು ಅಂತ ಏನಾದರೂ ಇತ್ತು ಅಂದರೆ ಹೃದ್ರೋಗ ವಾಸಿಯಾಗಿ ಬಿಡುತ್ತದೆ ಅಂತ ಹೇಳ್ತಾರೆ. ಅಂಥ ದಿವ್ಯವಾದಂಥ ಚರಿತ್ರೆ ಇದು ಅಂತ ಈ ರೀತಿ ಪರಮಾತ್ಮ ತೋರಿಸಿಕೊಟ್ಟ. ಎಲ್ಲರನ್ನು ಕಳಿಸಿದಂತೆ. ಮುಂದೆ ಅಕ್ರೂರ ಬರ್ತಾನೆ. ಅಕ್ರೂರ ಬಂದು ಕಂಸನ ಬಿಲ್ಲಿನ ಸ್ಪರ್ಧೆ ಇದೆ, ಬರಬೇಕು ಅಂತ ಕರೀತಾನೆ. ಕರೆದಾಗ ಆಯಿತು ಅಂತ ಅಕ್ರೂರನ ಮಾತಿಗೆ ಹೋಗಿ ಕೃಷ್ಣ ಹೋದ ಕೂಡಲೇ ಅಗಸನನ್ನು ಸಂಹಾರ ಮಾಡುತ್ತಾನೆ. ಒಬ್ಬ ತ್ರಿವಕ್ರೆ ಅಂತಿರ್ತಾಳೆ, ಗಂಧ ತೇದು ಕಂಸನಿಗೋಸ್ಕರ ಗಂಧವನ್ನು ಹಿಡ್ಕೊಂಡು ಹೋಗ್ತಿರ್ತಾಳೆ. ತಲೆ ಬಾಗಿತ್ತಂತೆ ಅವಳದು. ಎದುರಿಗೆ ನಿಂತ್ಕೊಂಡ ಕೃಷ್ಣ, ಗಂಧವನ್ನು ನನಗೆ ಕೊಡು ಅಂತಂದ. ಏಯ್ ಇದು ಕಂಸನಿಗೆ ಅಂದ್ಲು. ಹಿಂಗೆ ತಲೆ ಬಗ್ಗಿಸಿದ್ಲು. ತಲೆ ಹೀಗೆ ನಿಧಾನ ಎತ್ತಿದ್ಲಂತೆ. ಅಲ್ಲ ಅಂದ್ಲು.
ಇದು ಕಂಸನಿಗೆ ಅಲ್ಲ, ನಿನಗೆ ಅಂದ್ಲು. ಗಂಧದ್ವಾರಾಂ ದುರಾದರ್ಶಾಂ, ಕೃಷ್ಣನಿಗೆಲ್ಲವನ್ನು ಪೂಸಿದ್ಲಂತೆ. ಭಗವಂತ ಅವಳನ್ನು 3 ಸರ್ತಿ ಹಿಂಗೆ ಮೇಲಕ್ಕೆ ಎತ್ತಿದ್ರೆ ಒಳ್ಳೆ ಸೌಂದರ್ಯದ ಗಣಿ ಆದ್ಲಂತೆ ಅವಳನ್ನು ತಾನೇ ಮದುವೆ ಮಾಡಿಕೊಂಡ ಕೃಷ್ಣ. ಅವಳಲ್ಲಿ ವಿಶೋಕ ಅನ್ನುವ ಮಗ ಹುಡ್ತಾನೆ ತ್ರಿವಕ್ರೆಯಲ್ಲಿ. ಅವನೇ ಮುಂದೆ ಭೀಮಸೇನನ ಸಾರಥಿ ಆಗ್ತಾನೆ. ಆಮೇಲೆ ಮುಂದೆ ಪರಮಾತ್ಮ ಹೋದಾಗ ಒಂದು ಆನೆ ಬರುತ್ತದೆ, ಕುವಲೆಯಾಪೀಡ ಅಂತ. ಆ ಆನೆಯ 2 ದಂತಗಳನ್ನು ಕಿತ್ತಿ ಅದನ್ನು ಸಂಹಾರ ಮಾಡಿದಂತೆ. ದಂತಗಳನ್ನು ಬಲರಾಮ ಒಂದು, ಈ ಕೃಷ್ಣ ಒಂದೊಂದು ದಂತ ಹಿಡ್ಕೊಂಡ್ರು. ಯಾಕೆ ಅಂದರೆ ಯಾವಾಗಲೂ ಕೂಡ ಒಂದು ಒಳ್ಳೆಯ ಕೆಲಸ ಆರಂಭ ಮಾಡಿದಾಗ ಏಕದಂತನ ಪೂಜೆ ಮಾಡಬೇಕು ಅಂತ, ನಿರ್ವಿಘ್ನವಾಗಿ ನಡೀಲಿಕ್ಕೆ ಅನ್ನೋದನ್ನು ದಂತ ಹಿಡ್ಕೊಂಡು ತೋರಿಸಿದ್ರಂತೆ. ಯಾಕೆಂದರೆ ದೊಡ್ಡ ಪ್ರಯಾಣ ಭಗವಂತನದ್ದು, ರುಕ್ಮಿಣಿ ಕಲ್ಯಾಣದ ತನಕ ಹೋಗಬೇಕು ಮುಂದೆ. ಅದಕ್ಕೋಸ್ಕರವಾಗಿ ಆ 2 ದಂತಗಳನ್ನು ಹಿಡ್ಕೊಂಡಂತೆ ಪರಮಾತ್ಮ ಅದನ್ನು ಸಂಹಾರ ಮಾಡಿದ. ಮುಂದೆ ಪ್ರಯಾಣ ಮಾಡಬೇಕಾದ್ರೆ ಇನ್ನೊಂದು ನಿಯಮ ಇದೆ ನಮ್ಮಲ್ಲಿ. ಏನು ಅಂದರೆ ಏನಾದರೂ ಬಸ್ಸು ಗಿಸ್ಸು ಹೋಗ್ತೀವಲ್ಲ, ಅದು ಹೋಗಬೇಕಾದ್ರೆ ಒಂದು ದೃಷ್ಟಿ ತೆಗಿಬೇಕಂತ. ಒಂದು ತೆಂಗಿನಕಾಯಿ ತಗೊಂಡು ಕರ್ಪೂರ ಹಚ್ಚಿ ತೆಗೆದು ಅದನ್ನು ಕಾಯಿ ಒಡಿಬೇಕು, ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರೆ. ಆ ದೃಷ್ಟಿ ತೆಗೆಯುವಾಗ ಅಕಸ್ಮಾತ್ ಏನಾದರೂ ಕಾಯಿ ಒಡೆದಾಗ ಕೊಳತು ಕಾಯಿ ಬಂತು ಅಂತ ಇಟ್ಕೊಳ್ರಿ, ಭಾಳ ಶುಭ ಅಂತದು. ಶುಭ ಅದು ಕೆಟ್ಟದ್ದು ಅಂತ ತಿಳ್ಕೊಬಾರ್ದು, ಶುಭ. ಮತ್ತು ಹಾಗೆ ಅಂಥೇಳಿ ಕಾಯಿ ಕೊಳತದ್ದು ಯಾವುದು ಅಂತ ಹುಡುಕ್ತಾ ಕೂಡಬಾರ್ದು. ಆಮೇಲೆ ಅದು ಬಂತು ಅಂದರೆ, ಬೇರೆದು ಬಂತು ಅಂದರೆ ಒಳ್ಳೆಯದೇ, ಅದೇನು ತಪ್ಪೇನಿಲ್ಲ. ಅದ್ರ ಕೊಳತಿದ್ದು ಬಂದರೆ ಭಾಳ ಶ್ರೇಷ್ಠ. ಆದರೆ ದೇವರು ಹುಡುಕಿದ್ನಂತೆ ಮುಂದಿನ ಪ್ರಯಾಣಕ್ಕೆ ಅನುಕೂಲ ಆಗಲಿ ಅಂತ. ಕೊಳತು ತೆಂಗಿನಕಾಯಿ ಇದೆಯಾ ಅಂತ ಹುಡುಕಿದರೆ 2 ಕಾಣಿಸ್ತಂತೆ, 2 ಕಾಯಿ. ಒಂದೊಂದನ್ನು ಇಬ್ಬರು ಹಿಡ್ಕೊಂಡ್ರು. ಒಂದು ಮುಷ್ಟಿಕಾಸುರ, ಇನ್ನೊಂದು ಚಾಣೂರ ಅಂತ. ಅವರು ಮಲ್ಲಯುದ್ಧ ವಿಶಾರದರು ಅಂತಾರೆ. ಅಂಥವರನ್ನು ತಲೆ ನೋಡುವಾಗ ಚೆನ್ನಾಗಿ ಕೊಳತಿದೆ ಅಂತ ಅನ್ನಿಸ್ತು. ಅವರಿಬ್ಬರ ಜುಟ್ಟನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿದ್ರಂತೆ, ಒಡಿತು, ಸಂಹಾರ ಆಯಿತು ಅವರಿಬ್ಬರದ್ದು ಕೂಡ. ಮುಂದಿನ ಪ್ರಯಾಣ ಸುಗಮ ಆಗತ್ತೆ ಅಂತ ದೃಷ್ಟಿದೋಷ ಪರಿಹಾರ ಅಂತ ಮಾಡಿಕೊಂಡಂತೆ ಕೃಷ್ಣ. ಮಾಡಿ ಒಳಗಿದ್ದ ಕಂಸನನ್ನು ಹೊರಗೆಳೆದು ತಂದು ಅವನ ಎದೆಯ ಮೇಲೆ ಕೂತ್ಕೊಂಡು ಗುದ್ದಿ ಸಂಹಾರ ಮಾಡ್ತಾನೆ ಪರಮಾತ್ಮ. ದದತ್ಖಡ್ಗ ಚರ್ಮ ಪತದ್ಗದ್ಗ ವರ್ಮ ಭ್ರಮನ್ ಸರ್ವಕೇಶ ಪಾತಾತಿ ಮೂಢ. ವಾದರಾಜರ ಚಮತ್ಕಾರ ನೋಡಿ ಹೇಗೆ ಅಂದರೆ, ಅವನನ್ನು ಹೊಡೆದ ಅನ್ನೋದಿದೆಯಲ್ಲ, ಗುದ್ದಿದ ಅನ್ನಿಸ್ಬೇಕು. ಆ ಶ್ಲೋಕದ ಧಾಟಿಯ ಹಾಗೆ ರಚನೆ ಮಾಡ್ತಾರೆ. ದದತ್ಖಡ್ಗ ಚರ್ಮ ಪತದ್ಗದ್ಗ ವರ್ಮ ಭ್ರಮನ್ ಸರ್ವಕೇಶ ಪಾತಾತಿಮು. ಅದು ಹೊಡೆದ ಅನ್ನುವಂತೆ ಆ ಶ್ಲೋಕದ ರಚನೆ ಸ್ವಾಮಿಗಳದ್ದು, ವಾದರಾಜರದ್ದು, ಮಹನೀಯರದ್ದು. ಹಾಗೆ ಆ ಕಂಸನ ಸಂಹಾರ ಎನ್ನುವಂಥದ್ದು ನಡೆಯುತ್ತೆ. ಎಲ್ಲರೂ ಮಥುರಾ ಪಟ್ಟಣದಲ್ಲಿ ಮಂಗಳಮಯ ಸ್ನಾನ ಅಂತ ಮಾಡಿದ್ರಂತೆ. ಕಂಸನ ಸಂಹಾರ ಆದಾಗ ಎಂಥ ಅದ್ಭುತವಾದಂಥ ಲೀಲೆ ತೋರಿಸಿದ್ದಾನೆ ಪರಮಾತ್ಮ ಅಂತ ಮಂಗಳ ಸ್ನಾನವನ್ನು ಮಾಡುತ್ತಾರೆ, ಆನಂದವನ್ನು ಪಡ್ತಾರೆ. ಹೀಗೆ ಇಲ್ಲಿಯವರೆಗೆ ಕಂಸನ ಸಂಹಾರದ ತನಕಲ್ಲೂ ಕೂಡ ಸಾಮಾನ್ಯವಾಗಿ ಪೂರ್ವಾರ್ಧ ಅಂತ. ಮುಂದೆ ರುಕ್ಮಿಣಿ ಕಲ್ಯಾಣ, ಜರಾಸಂಧನ ವಧೆ ಇತ್ಯಾದಿಗಳೆಲ್ಲವೂ ಕೂಡ ಉತ್ತರಾರ್ಧ ಅಂತ ಆಗತ್ತೆ. ಹೀಗೆ ಯಥಾಮತಿಯಾಗಿ ಇದನ್ನು ಈ 3 ದಿನಗಳಲ್ಲೂ ಕೂಡ ಸ್ವಾಮಿಗಳ ಸನ್ನಿಧಾನದಲ್ಲಿ ಗುರುಗಳು ನಿತ್ಯ ಭಾಗವತವನ್ನು ತಲೆ ಮೇಲೆ ಹೊತ್ತು ಕುಣದಂಥ ಮಹಾತ್ಮರು. ಅವರು ಎದುರಿಗೆ ಕೂತ್ಕೊಂಡು ಹೇಳುತ್ತೇವೆ ಅಂದರೆ ನಮ್ಮ ನಾಲಿಗೆ ಎಲ್ಲವೂ ಮೈಯೆಲ್ಲ ಶುದ್ಧ ಆಗಿಬಿಡುತ್ತದೆ. ಅದು ಹೇಳ್ತಾ ಇರೋದು ಎಲ್ಲಿ ಸಾಮಾನ್ಯವಾದ ಜಾಗ ಅಲ್ಲ, ಬದರಿಕಾಶ್ರಮದಲ್ಲಿ ಕೂತ್ಕೊಂಡು ಹೇಳುವಂಥ ಒಂದು ದೊಡ್ಡ ಭಾಗ್ಯ ನಮಗೆಲ್ಲೋ ಹೋಗಬೇಕು ಅಂತಿಲ್ಲ. ದಕ್ಷಿಣ ಬದರಿ ಅಂತಲೇ ನಮಗೆ ಆಗಲಿಲ್ಲ ಅಂದರೆ ಇಲ್ಲಿ ಬರ್ರಿ ಅಂತ ಹೇಳಿದ್ದಾರೆ. ಇಂತಹ ಸನ್ನಿಧಾನದಲ್ಲಿ ಕೂತ್ಕೊಂಡು ಹೇಳೋದೇ ಒಂದು ಭಾಗ್ಯ. ಅಂಥ ಮಹಾತ್ಮರ ಸನ್ನಿಧಾನದಲ್ಲಿ, ಅದರಲ್ಲೂ ಒಳ್ಳೆಯ ಯೋಗ್ಯರಾದಂಥ ಬ್ರಾಹ್ಮಣರ ಸಮ್ಮುಖದಲ್ಲಿ ಹೇಳುವಂಥದ್ದು ಒಂದು ಭಾಗ್ಯ ಅಂತ ಭಾವಿಸ್ತಾ ಈ ಉಪನ್ಯಾಸ ಮಾಲಿಕೆಯನ್ನು ನಮ್ಮ ಶ್ರೀಹರಿ ಆಚಾರ್ಯರು ಬಹಳ ಶ್ರದ್ಧೆಯಿಂದ ಅದು ಏನಂತಾರೆ, ಭಗವಂತನು ಕೂಡ ಒದಗಿಸಿಕೊಡ್ತಾನಂತೆ. ಅವರು ಪರ್ಯಾಯ ಬರುವಾಗಲೇ ಸರಿಯಾಗಿ ಅಧಿಕ ಮಾಸ ಬರೋ ಹಾಗೆ ಎಲ್ಲ ದೇವರು ಕೂಡಿಸ್ಬೇಕಲ್ಲ. ಅದೆಲ್ಲವೂ ಕೂಡ ಅಂದರೆ ಯೋಗ್ಯನಾದಂಥ ವ್ಯಕ್ತಿ, ಎಲ್ಲರೂ ಯೋಗ್ಯರೇ, ಆದರೆ ಯೋಗ್ಯರಾದವರಿಗೆ ಇನ್ನೂ ಹೆಚ್ಚಿನ ವಿಶೇಷವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಅಂತ ಪರಮಾತ್ಮ ಒಳಗಿರುವಂಥ ಸ್ವಾಮಿಗಳು, ಮಹಾಸ್ವಾಮಿಗಳೇನೆ ಅದನ್ನೆಲ್ಲ ಒದಗಿಸಿಕೊಡುತ್ತಾರೆ. ಹಾಗೆ ವೈರಾಗ್ಯ ಶಿಖಾಮಣಿಗಳಾದಂಥ ಆ ಸ್ವಾಮಿಗಳು ಅವರಿಗೆ ಅನುಗ್ರಹ ಮಾಡ್ತಾ ಬಂದಿದ್ದಾರೆ. ಇದೇ ರೀತಿಯಲ್ಲಿ ಅವನಿಗೆ ಈ ಪರ್ಯಾಯಗಳು ಪ್ರತಿ ಬಾರಿ ಬಂದಾಗಲೂ ಕೂಡ ಒಂದೊಂದು ಕ್ರಾಂತಿಯನ್ನು ಮಾಡುವ ಶಕ್ತಿ ಒಳಗಿರುವಂಥ ವೈರಾಗ್ಯ ಶಿಖಾಮಣಿಗಳು ಅವನಿಗೆ ಕೊಡಲಿ ಅಂತ ಸ್ವಾಮಿಗಳಲ್ಲಿ, ಬದ್ರಿನಾರಾಯಣ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನಮಗಿನ್ನೊಂದೇನು ಅಂದರೆ ಈ ಪ್ರಾಂತ್ಯದಲ್ಲಿ ಬರುವಾಗ ಒಂದು ವಿಷ್ಣು ತೀರ್ಥರಿದ್ದಾರೆ ಅನ್ನುವಂಥ ಧೈರ್ಯ, ಅವರಿದ್ದಾರೆ, ಅವರ ದರ್ಶನ ಆಗ್ತದೆ ಅಂತ ಒಂದು ಧೈರ್ಯದಿಂದ ಬರ್ತೀವಿ. ಇನ್ನೊಂದು ಧೈರ್ಯ ಏನು ಅಂದರೆ ವಸಂತಾಚಾರ್ಯ ಇಲ್ಲಿರ್ತಾರೆ ಅನ್ನೋ ಧೈರ್ಯದಿಂದಲೂ ಕೂಡ ಬರ್ತೀವಿ.
ಅಂದರೆ ಅವರಿದ್ದಾರೆ ಅಂದರೆ ಏನು ನಮಗೊಂದು ಧೈರ್ಯ, ಒಂದು ಬಂದವರಿಗೆ ಯಾರಿಗೂ ಕೂಡ ಅತಿಥಿಗಳಿಗೆ ಆಚಾರವಂತರಿಗೆ ಯಾವುದೇ ರೀತಿಯಾದಂಥ ಲೋಪದೋಷಗಳಿಲ್ಲದೆ ಒಂದು ವ್ಯವಸ್ಥೆ ಅಂತ ಅವರಿದ್ದರೆ ಅಂತ ಒಂದು ಧೈರ್ಯ ಇರ್ತದಂತ. ಹಾಗೆ ಅಸ್ಥಿರಾಜ ಅಂತ ಕೆಲವರಿಗೆ ಇರ್ತದಲ್ಲ, ಸೈನಿಕರಿಗೆಲ್ಲ ರಾಜ ಇದ್ದಾನೆ ನೋಡ್ಕೊಳ್ತಾನೆ ಅನ್ನುವಂತೆ ಅವರಿದ್ದಾರೆ ಅನ್ನುವಂಥ ಧೈರ್ಯ. ಹಾಗೆ ಅವರು ಬಂದವರಿಗೆಲ್ಲರಿಗೂ ಕೂಡ ಆ ಭಾವನೆಯಿಂದ ಅವರ ಮಾತಲ್ಲೇ ಒಂದು ಆಪ್ಯಾಯತೆ. ಅದರಲ್ಲೂ ಕೂಡ ನಾವೆಲ್ಲ ಪೇಜಾವರ ಸ್ವಾಮಿಗಳ ಶಿಷ್ಯರು ಅಂದ್ರಂತೂ ಆನಂದ ಬಾಷ್ಪ ಹರಿಸಿ ಮಾತಾಡ್ತಾರೆ. ಹೃದಯದಲ್ಲೊಂದು ಮತ್ತು ಹೊರಗೊಂದು ಅಂತಿಲ್ಲ, ಕಲ್ಮಶ ಇಲ್ಲದಂತೇನೆ ಹಂಚಿಕೊಳ್ತಾರೆ ಎಲ್ಲವನ್ನೂ ಕೂಡ. ನಮಗೂ ಅವರನ್ನು ನೋಡಿದಾಗ ಅದೇ ಭಾವನೆ ಹುಡುತ್ತದೆ. ಅಂಥ ಆಚಾರ್ಯರು ಕೂಡ ಇಲ್ಲಿ ಕೂತ್ಕೊಂಡು ಅವರು ಶ್ರವಣ ಮಾಡಿದ್ದು ಇದು ನನ್ನ ಭಾಗ್ಯ ಅಂತ ಭಾವಿಸ್ತಾ, ಎಲ್ಲರೂ ಕೂಡ ಶ್ರದ್ಧೆಯಿಂದ ಕೇಳಿದ್ದೀರಿ. ತಮಗೆಲ್ಲರಿಗೂ ಕೂಡ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಈ 3 ದಿನದ ಉಪನ್ಯಾಸದಲ್ಲಿ ಏನಾದರೂ ಒಳ್ಳೆಯ ವಿಷಯಗಳು ಹೇಳಿದರೆ ಅದೆಲ್ಲ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ಅವರ ಕಾರುಣ್ಯ. ತಪ್ಪಿದ್ದಲ್ಲಿ ಅದು ನನ್ನದ್ದು ಅಂತ ಹೇಳ್ತಾ 2 ಮಾತನ್ನು ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಜನೋಯಾಂ ಪ್ರತ್ಯೂಹೇ ಜನನಸಮಯೇಥಾಪಿ ವಿಪದಿ ಸ್ಮರತ್ಯದ್ಧಾ ನಾಶೇ ನನು ಖಲು ತತೋನ್ಯತ್ರ ಸಮಯೇ ಸ್ಮೃತಾಯಾ ಸಂತಾಪಂ ಹರತಿ ಚ ಮುದೈವಾಶುಪರಯಾ ಪರಬ್ರಹ್ಮಾಣಿ ಸಾ ನನು ವಿಜೇತೆ ಮದ್ಹೃದಿ ಸದಾ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಯಶ್ಯ ಪ್ರಚಂಡತಪಸಾ ಶ್ರುತಿಗೀತರುತ್ತಃ ತುಷ್ಟೋ ಹರಿಃ ಕಿಲವಶಂ ವದತಾಮವಾಪ ಶ್ರೀಮಧ್ವಸನ್ಮತಪಯೋ ನಿಧಿಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಣ್ ಮುದಮಾತನೋತು. ಅಧಿಕ ಮಾಸದ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಪೂಜ್ಯ ಸತ್ಯಮೂರ್ತಿ ಆಚಾರ್ಯವರಿಂದ ದಶಮಸ್ಕಂದದ ಪೂರ್ವಾರ್ಧ ಉಪನ್ಯಾಸವನ್ನು ನಾವು ಕೇಳಿ ಪುನೀತರಾಗಿದ್ದೇವೆ. ಬರ್ತಕ್ಕಂಥ ಅವಕಾಶಗಳನ್ನು ನಮ್ಮ ಜ್ಞಾನ ಮತ್ತು ನಮ್ಮ ಭಕ್ತಿ ವೈರಾಗ್ಯಗಳಿಗೆ ಬಳಸಿಕೊಳ್ತಕ್ಕಂಥದ್ದು ಅತ್ಯಂತ ಉಚಿತವಾಗಿರತಕ್ಕಂಥದ್ದು. ಅವರ ಉಪನ್ಯಾಸವನ್ನು ನಾವು ಕಳೆದ 3 ದಿನಗಳಿಂದ ಕೇಳಿರ್ತಕ್ಕಂಥದ್ದು. ಅವಿರತವಾಗಿರತಕ್ಕಂಥ ಪ್ರವಾಸ. ಕಳೆದ ದಿನಗಳಲ್ಲಿ ದಿನ 5-6 ಕಡೆಗೆ ಬೆಂಗಳೂರಲ್ಲಿ ಉಪನ್ಯಾಸವನ್ನು ಪೂರೈಸಿರತಕ್ಕಂಥ ಪೂಜ್ಯರು ಈ ಬೆಂಗಳೂರು ಜನರಿಂದ ತಪ್ಪಿಸ್ಕೊಂಡು ಯಾವಾಗ ಹೋದೇನೋ ಅಂತ ಅನಿಸುವಷ್ಟರ ಮಟ್ಟಿಗೆ ಅವರನ್ನು ಜನ ಅಪೇಕ್ಷೆ ಪಡ್ತಾರೆ. ಯಾಕಂದರೆ ಭಗವಂತ ಯಾರ್ಯಾರಲ್ಲಿ ಯಾವ್ಯಾವ ವಿಭೂತಿ ರೂಪದಿಂದ ಇದ್ದಾನೆ ಅಂತಕ್ಕಂಥದ್ದು ಯಾರಿಗೂ ಅರ್ಥ ಆಗೋಲ್ಲ. ನಾನು ಸತ್ಯಮೂರ್ತಿ ಆಚಾರ್ಯ ಅವರಿಗಿಂತಲೂ ಅವರ ಕುಟುಂಬ ವರ್ಗದವರ ಒಂದು ಒಡನಾಟ ಬಹಳ ನನಗೆ. ಅವರ ತಂದೆಯವರು ಸಾತ್ವಿಕವಾಗಿರತಕ್ಕಂಥವರು, ರಮಣ ಅಂಥೇಳಿ.
ಬಹಳ ಕಷ್ಟಜೀವಿ, ಅತ್ಯಂತ ಮುಗ್ಧರು, ಎಲ್ಲರ ಜೊತೆಗೂ ನಗನಗುತ್ತಾ ಮಾತಾಡೋದು, ಯಾವುದೇ ದುಃಖವನ್ನು ಎಂದೂ ಹೊರಗಡೆಗೆ ಹೇಳದಂತೆ ಬಹಳ ಕಷ್ಟಪಟ್ಟು ನಿರ್ವಂಚನೆಯಿಂದ ಅವರು ತಾವು ಜೀವನವನ್ನು ನಡೆಸಿರ್ತಕ್ಕಂಥ ಫಲವೇ ಇವತ್ತಿನ ದಿವಸ ಸತ್ಯಮೂರ್ತಿ ಆಚಾರ್ಯರು ಅಂತ ನಾನು ಅತ್ಯಂತ ಮನಃಪೂರ್ವಕವಾಗಿ ಅನುಭವವೇದ್ಯವಾಗಿರತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಎಡಬಿಡದ ಕಾರ್ಯಕ್ರಮದ ಮಧ್ಯದಲ್ಲಿ ಅವರು ಬಂದಿರತಕ್ಕಂಥದ್ದು, ಇಲ್ಲಿ ಬಂದಿರತಕ್ಕಂಥದ್ದು ಕೇವಲ ಒಂದು ಸನ್ಮಾನಕ್ಕೋ ಅಥವಾ ಅವ್ರಿಗೆ ಕೊಡ್ತಾ ಇರತಕ್ಕಂಥ ಒಂದು ಸಂಭಾವನೆಗೂ ಅಲ್ಲ. ಅವರು ಬಂದಿರತಕ್ಕಂಥದ್ದು ಜ್ಞಾನಿವರೆಣ್ಯರ ಒಂದು ದರ್ಶನ. ಅವರ ಮುಂದುಗಡೆಗೆ ಈ ದಶಮಸ್ಕಂದವನ್ನು ಹೇಳ್ತಾ ಇರತಕ್ಕಂಥ ಸೌಭಾಗ್ಯ, ಇದು ನನ್ನ ಜೀವನದಲ್ಲಿ ಬಂದಿರತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಅವಕಾಶ ಅನ್ನುವ ಭಾವನೆಯಿಂದ ಬಂದಿದ್ದಾರೆ. ಕುಟುಂಬ ವರ್ಗ ಇಲ್ಲಿ ಇದ್ದುಕೊಂಡು ಈ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಅದು ವಿಷ್ಣುತೀರ್ಥರ ಅಪೇಕ್ಷೆ. ಅದು ಮನೋನಿಯಾಮಕರಾಗಿರ್ತಕ್ಕಂಥವರು ಅಪೇಕ್ಷೆ ಪಟ್ಟು ತಾವು ಯಾರಿಗೆ ಅನುಗ್ರಹ ಮಾಡಬೇಕೋ ಅಂಥವರನ್ನು ಕರೆಸಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡಚಣೆಗಳನ್ನು ಮಾಡದೇನೆ ಅವರನ್ನು ಇಲ್ಲಿ ಸೇವೆಯನ್ನು ತೆಗೆದುಕೊಂಡು ಅವರಿಗೆ ಉತ್ತರೋತ್ತರವಾಗಿರತಕ್ಕಂಥ ಒಂದು ಅಭಿವೃದ್ಧಿಯಾಗುವ ರೀತಿಯಲ್ಲಿ ಅನುಗ್ರಹ ಮಾಡ್ತಾ ಇರತಕ್ಕಂಥವರೇ ವಿಷ್ಣುತೀರ್ಥ ಶ್ರೀಪಾದಂಗಳವರು. ಸತ್ಯಮೂರ್ತಿ ಆಚಾರ್ಯರಿಗೆ ದೊಡ್ಡ ಜವಾಬ್ದಾರಿ. ಸುಮಾರು 14 ಜನ ವಿದ್ಯಾರ್ಥಿಗಳಿರ್ತಕ್ಕಂಥ ಕರ್ನಾಟಕ ಸಮಾಜ ಸೇವಾ ಸಂಘ ಸಮಿತಿ ಅಂತಕ್ಕಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಟನ್ನು, ಪೇಜಾವರ ಶ್ರೀಗಳ ಇನ್ಸ್ಟಿಟ್ಯೂಟನ್ನು ನಡೆಸ್ತಾ ಇದ್ದಾರೆ. ಅವರು ಹೋದಾಗ ಕೇವಲ 22 ಜನ ವಿದ್ಯಾರ್ಥಿಗಳಿದ್ದರು. ಆದರೆ ಇವತ್ತಿನ ದಿವಸ ಸುಮಾರು 1400 ಜನ ವಿದ್ಯಾರ್ಥಿಗಳಿದ್ದಾರೆ. 9ನೇ ಕ್ಲಾಸಿನಿಂದ PUC ಸೆಕೆಂಡ್ ಇಯರ್ವರೆಗೂ ಆ ವಿದ್ಯಾರ್ಥಿಗಳಿಗೆ ಇವರು ಎಲ್ಲ ರೀತಿಯಾಗಿರತಕ್ಕಂಥ ಒಂದು ವಿದ್ಯೆಯನ್ನು ನೀಡತಕ್ಕಂಥ ದೊಡ್ಡ ಕೈಂಕರ್ಯವನ್ನು ಹೊತ್ತುಕೊಂಡಿದ್ದಾರೆ. ಪೇಜಾವರ ಶ್ರೀಗಳ ಒಂದು ಶಿಷ್ಯರು ಅಂದರೆ ಸಮಾಜಮುಖಿಯಾಗಿ ಬದುಕ್ತಾ ಇರತಕ್ಕಂಥವ್ರು. ಆದರೆ ಎಲ್ಲವೂ ನಂದು 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 ಅಂತ ಬದುಕ್ತಾ ಇರತಕ್ಕಂಥವ್ರು. ಆದರೆ ಎಲ್ಲವೂ ನನಗೆ ಅಂತಕ್ಕಂಥ ಭಾವನೆ ಇಲ್ಲದೆ, ಎಲ್ಲವೂ ನಂದು ಅಂತಕ್ಕಂಥ ಭಾವನೆ, ಆದರೆ ಇದೆಲ್ಲವೂ ಕೂಡ ನನಗೆ ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ಬದುಕ್ತಾ ಇರತಕ್ಕಂಥದ್ದು ಸಮಗ್ರವಾಗಿರತಕ್ಕಂಥ ಪೇಜಾವರ ಶ್ರೀಗಳ ಜೀವನವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅಂಥ ಒಂದು ಶ್ರೀಗಳವರ ಅನೇಕ ಶಿಷ್ಯರು ಇವತ್ತಿನ ದಿವಸ ಇಲ್ಲಿ ಬಂದಿರತಕ್ಕಂಥದ್ದು. ಅದೇ ಒಂದು ಶಿಷ್ಯರ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂಥವರೇ ನಮ್ಮ ಅನುಜನಾಗಿರ್ತಕ್ಕಂಥ ಶ್ರೀಹರಿ ಆಚಾರ್ಯರು ಕೂಡ ಪೇಜಾವರ ಶ್ರೀಗಳಲ್ಲಿ ಓದಿರ್ತಕ್ಕಂಥ ಒಂದು ಸನ್ನಿವೇಶ ಇವತ್ತಿನ ದಿವಸ ನೆನಪಾಗ್ತಾ ಇದೆ. ಈ ರೀತಿಯಾಗಿ ಹೇಳುವಾಗ ಮುಂಡಿಗೆಗಳು, ಅನೇಕ ಸುವಾಲಿಗಳು, ಅನೇಕ ರೀತಿಯಾಗಿರ್ತಕ್ಕಂಥ ವಾದಿರಾಜರ ಅಶ್ವಧಾಟಿ, ಇದೆಲ್ಲವನ್ನು ಕೇಳಿದಾಗ ಎಂಥ ಒಬ್ಬ ಕಟುಕನಾಗಿದ್ದರೂ ಕೂಡ ಮನಸ್ಸಿನಲ್ಲಿ ಕೃಷ್ಣನ ಭಕ್ತಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥದ್ದು. ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಭಗವಂತ ಈಗೇನು ನನ್ನ ಮುಂದುಗಡೆಗೆ, ನಮ್ಮ ಓಣಿಯಲ್ಲಿ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳ ಕೊಳ್ಳಗಳಲ್ಲಿ ಭಗವಂತ ಆಟ ಆಡ್ತಾ ಇದ್ದಾನೋ ಏನೋ, ನಮ್ಮನೆಯ ಮುಂದಿನ ಅಂಗಳದಲ್ಲಿ ಕೂಡ ಬಂದು ನಿಂತಿದ್ದಾನೋ ಏನೋ ಶ್ರೀಕೃಷ್ಣ ಅನ್ನುವಷ್ಟರ ಮಟ್ಟಿಗೆ ಕೃಷ್ಣನನ್ನು ನಮ್ಮ ಮುಂದುಗಡೆಗೆ ಬಂದು ಆಟ ಆಡಿಸಿರ್ತಕ್ಕಂಥ ಪೂಜ್ಯರಿಗೆ ಖಂಡಿತವಾಗಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿರತಕ್ಕಂಥ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಯಾಕಂದರೆ ಭಾಗವತದ ಒಳಗಡೆಗೆ ಎಲ್ಲರ ಚರಿತ್ರೆ ಆದರೆ ಆ ಭಾಗವತಕ್ಕೆ ಮೂಲವಾಗಿರ್ತಕ್ಕಂಥ, ಭಾಗವತಕ್ಕೆ ಉಗಮವಾಗಿರ್ತಕ್ಕಂಥ ಭಗವಂತನ ಕಥೆ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಕಥೆಯಲ್ಲ. ಅಂಥ ಕಥೆಯನ್ನು ಹೇಳಲಿಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಭಗವಂತ. ಇನ್ನೂ ಅವರ ಒಂದು ಸಹವಾಸ ನಮಗೆ ಬೇಕು. ಇನ್ನೂ ಅವರಲ್ಲಿರ್ತಕ್ಕಂಥ ಪಾಂಡಿತ್ಯದ ಸದ್ವಿನಿಯೋಗ ಆಗಬೇಕು. ಸಮಾಜದಲ್ಲಿ ಅವರ ಒಂದು ಪ್ರತಿಷ್ಠೆ, ಅವರು ಮಾಡಿರ್ತಕ್ಕಂಥ ಕಾರ್ಯ ಅಳಿಯದೆ ಉಳಿಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಶ್ರೀಮತಿಯವರಿಗೂ, ಅವರ ಪುತ್ರರಿಗೂ, ಅವರ ಎಲ್ಲ ಪರಿವಾರದವರಿಗೂ ಕೂಡ ಪರಿವಾರ ಸಮೇತರಾಗಿ ಆ ಬದ್ರಿನಾರಾಯಣನ ದರ್ಶನ, ಪಂಚಮುಖಿ ಪ್ರಾಣದೇವರ ದರ್ಶನ, ವರಾಹದೇವರ ದರ್ಶನ, ರಾಯರ ದರ್ಶನ, ಟೀಕಾರಾಯರ ದರ್ಶನ, ವ್ಯಾಸ್ತತ್ವಜ್ಞರ ದರ್ಶನ, ವಿಷ್ಣುತೀರ್ಥರ ದರ್ಶನ, ಅದೇ ರೀತಿಯಾಗಿ ಎದುರುಗಡೆಗಿರತಕ್ಕಂಥ ಮುಖ್ಯ ಪ್ರಾಣನ ದರ್ಶನ, ಇದೆಲ್ಲವನ್ನು ಕೂಡ ಮಾಡಿರತಕ್ಕಂಥ ಕುಟುಂಬ ವರ್ಗಕ್ಕೆ ವಿಷ್ಣುತೀರ್ಥ ಶ್ರೀಪಾದಂಗಳವರು ಸಂಪೂರ್ಣವಾಗಿ ಅನುಗ್ರಹ ಮಾಡಲಿ ಅಂಥೇಳಿ ಮತ್ತೊಮ್ಮೆ ಕೇಳ್ತಾ, ಈ ಒಂದು ಸಂದರ್ಭದಲ್ಲಿ
ನಮ್ಮ ಮಠದ ಪರವಾಗಿ ನಮ್ಮ ಅರ್ಚಕರಾಗಿರ್ತಕ್ಕಂತಹ ಶ್ರೀ ಗುರುರಾಜಾಚಾರ್ಯ ಪೂಜಾರವರು ಅವರಿಗೆ ತುಳಸಿ ಪತ್ರವನ್ನು ಸಮರ್ಪಣೆ ಮಾಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ನಾಳಿನ ದಿವಸ ಬೆಳಗ್ಗೆ 11 ಗಂಟೆಗೆ ಅಯ್ಯನೂರು ಮಧುಸೂದನಾಚಾರ ಅಂಥೇಳಿ ಉಡುಪಿಯವರು ಅವರು ಉತ್ತರಾರ್ಧವನ್ನು ಈ ಒಂದು ಸಂದರ್ಭದಲ್ಲಿ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ನಾಳೆ ಬೆಳಗ್ಗೆ ಎಲ್ಲರೂ ಕೂಡ 11 ಗಂಟೆಗೆ ಈ ಒಂದು ಸಭಾಭವನದಲ್ಲಿ ಉಪಸ್ಥಿತರಾಗಬೇಕಾಗಿ ಪ್ರಾರ್ಥನೆ.